ಒಂದು ಕರಿ ಒಂದದ ಒಂದು ಅಥವಾ ಎರಡು ಹಚ್ಚಕ್ಕಿನ ಹದಿನೈದು राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ। कात्यायनाय विद्महे वासुदे कन्याकुमाराय धीमहि तन्नो दुर्गे प्रचोदयात्। जय जय रघुवीर समर्थ। श्रीराम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। ಪ್ರಥಮವಾಗಿ ನನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧಿದೇವತೆಯಾಗಿರುವಂತಹ ಜಗನ್ಮಾತೆ ಮಹಿಷಾಸುರಮರ್ಧಿನಿ ಕಾತ್ಯಾಯಿನಿ ದೇವಿಯ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಜಗತ್ ಕಲ್ಯಾಣಕ್ಕಾಗಿ ಅವತರಿಸಿರುವಂತಹ ಸ್ವಾಮಿ ರಾಮಕೃಷ್ಣ ಪರಮಹಂಸರ ಚರಣಾರವಿಂದಗಳಿಗೆ, ಮಾತೋಶ್ರೀ ಶಾರದಾ ಮಾತೆಯವರ ಚರಣಾರವಿಂದಗಳಿಗೆ, ಧೀರ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಆಶ್ರಮದ ಅಧಿಪತಿಗಳಾಗಿರುವಂತಹ ಮಾತೋಶ್ರೀಯವರ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ
ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋದು. ಇವತ್ತು ನಾನಿಲ್ಲಿ ಬಂದು ಸೇವಾ ಮಾಡೋದು ನಿಜವಾಗಿಯೂ ಭಗವಂತನ ಒಂದು ವಿಶೇಷ ಕೃಪೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಇದು ವೃತ್ತಿರೂಪವಾಗಿ ಸ್ವೀಕಾರ ಮಾಡಿದವಲ್ಲ. ಏನೋ ನನ್ನ ಸದ್ಗುರುವಿನ ಒಂದು ಸೇವೆ ಒಳಗೆ ಅವರು ನುಡಿಸಿದಂಥ ಎರಡು ವಿಚಾರಗಳನ್ನು ಕೀರ್ತನ ರೂಪದಿಂದ ಪ್ರವಚನ ರೂಪದಿಂದ ಒಂದು ತತ್ವ ಚಿಂತನೆಯ ಒಂದು ಆನಂದವನ್ನು ಅನುಭವಿಸುವ ಸಂಬಂಧ ನಾನು ಇದನ್ನು 4 ವಿಚಾರಗಳನ್ನು ಸಾತ್ವಿಕರ ಜೋಡಿ ಆಧ್ಯಾತ್ಮ ಜಿಜ್ಞಾಸುಗಳ ಜೋಡಿ ಹಂಚ್ಕೊಳ್ಳುವಂಥದ್ದು ನಂದು ಇದೊಂದು ಸ್ವಭಾವ ಆಗ್ಯದ. ಯಾಕೆ ಹಿಂಗಾಗ್ಯದ ಅಂದ್ರೆ ನಾನು ಪರಮಾರ್ಥದ ಒಂದು ಇದರೊಳಗೆ ಹುಟ್ಟಿಬಿಟ್ಟನೆ. ಎಲ್ಲರೂ ಏನಾಗ್ತದೆ ಜೀವನದೊಳಗೆ ನಡು ಬಂದು ಜೀವನದೊಳಗೆ ಅನುತಾಪಗೊಂಡಾಗಲಿ ಅಥವಾ ಸತ್ಸಂಗದೊಳಗೆ 4 ವಿಚಾರಗಳನ್ನು ಶ್ರವಣ ಮಾಡಿ ಆಗಲಿ ಜೀವನದ ಸತ್ಯ ಶೋಧ ಮಾಡಬೇಕು ಅಂಥೇಳಿ ಈ ಒಂದು ಮಾರ್ಗವನ್ನು ಅವಲಂಬಿಸ್ತಾರೆ. ಆದರೆ ನಂದು ಹೆಂಗೆ ಒಂದು ಸುಕೃತ ಅದ ಅಂದ್ರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಆಂತರಿಕ ಅತ್ಯಂತ ಅಂತರಂಗದ ಶಿಷ್ಯರ ಕುಟುಂಬದೊಳಗೆ ನಾನು ಜನಿಸಿದೆ. ಹೀಗಾಗಿ ಸರ್ವಸಾಧಾರಣ 14, 15, 16 ವರ್ಷ ತನಕ ನಾನು ಸದ್ಗುರುಗಳ ಒಂದು ಸನ್ನಿಧಾನದೊಳಗೆ ಮೊಮ್ಮಗನ ಗತೆ ನಾನು ಬೆಳೆದೆ. ಜೀವನದೊಳಗೆ ಒಂದು ಎಷ್ಟು ಜನ್ಮದ ಸುಕೃತನೋ ಏನೋ ಈ ಮಾರ್ಗ ನನಗೆ ಮಧ್ಯ ಆಗ್ಯದ. ಸಮರ್ಥ ಅಂತಾರ ಅಪಣ ಯಥೇಷ್ಟ ಜೀವಣೆ ಉರಲೆ ಅನ್ನ ತೇ ಸಾಂಡನೆ ಪರಂತು ವಾಯಾದೊಡನೆ ತೇ ವಿಹಿತನವೇ. ಮರಾಠಿ ಯಾಕೆ ಹೇಳಿಕತ್ರು ಅಂತೇಳಿ ಇದು ಕಲ್ಪನಾ ಮಾಡ್ಕೋಬೇಡ್ರಿ. ಯಾವುದು ಭಾಷೆ ಯಾವುದಾದ್ರೆ ಏನು, ಪಂಥ ಯಾವುದಾದ್ರೆ ಏನು, ಪ್ರತಿಯೊಂದರ ಅಂತಿಮ ಗುರಿ ಏನದಲ್ಲ ಅದು ಪರಮಾನಂದದ ಪ್ರಾಪ್ತಿಯನ್ನೇ ಕೊಡುವಂಥದ್ದು. ಈಗ ನಾನು ಹೇಳುವಂಥ ಈ ಮರಾಠಿ ಓವಿ ಸಮರ್ಥ ರಾಮದಾಸರು ಬರೆದಂತಹ ದಾಸಬೋಧ ಗ್ರಂಥದೊಳಗಿನ ಒಂದು ಮಾತು. ಸಮರ್ಥರಂತಾರ ಪರಮಾರ್ಥ ಮಾರ್ಗದೊಳಗೆ ನೀ ಕ್ರಮಿಸುವ ಹೊತ್ನ್ಯಾಗ ಸದ್ಗುರುಗಳ ಕೃಪಾದಿಂದ ನಿನಗೇನು ಒಂದು ಆನಂದದ ಅನುಭೂತಿ ಆಗ್ತದಲ್ಲ ಅದನ್ನು ನೀವು ಉಂಡ ಹೆಚ್ಚಾಗಿದ್ದನ್ನು ಚೆಲ್ಲಿಕ್ಕೆ ಹೋಗ್ಬೇಡ ಅಂತಾರ. ಅಪಣ ಯಥೇಷ್ಟ ಜೀವನೆ ನೀನು ಅದನ್ನು ಪೂರ್ಣ ಅನುಭವಿಸು. ಉರಲೇ ಅನ್ನತ್ತೆ ಸಾಂಡನೆ ಉಳಿದುತ್ತಾನ ನೀ ಚೆಲ್ಲಬೇಡಪ್ಪ. ಪರಂತು ವಾಯಾದೊಡನೆ ತೇ ವಿಹಿತನವೇ. ಅದನ್ನು ಮತ್ತೊಬ್ಬರಿಗೆ ಹಂಚಿಕೊಂಡು ಅದರ ಆನಂದವನ್ನು ಇಮ್ಮಡಿಗೊಳಿಸ್ಕೋ ಅಂತಂತಾರೆ. ನೋಡ್ರಿ, ಜಗತ್ ಕಲ್ಯಾಣಕ್ಕಾಗಿ ನಿಜವಾಗಿಯೂ ಮೂಲದಲ್ಲಿ ಇರುವಂತಹದ್ದು ಆನಂದ ಸ್ವರೂಪ ಪರಬ್ರಹ್ಮ ಸ್ವರೂಪ ಒಂದೇ ಒಂದು. ಪರಬ್ರಹ್ಮತೆ ಏಕಲೇ ಏಕದಾಂಚ ಸಕಳಾಸಿ ವ್ಯಾಪಿಲೆ ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳಾಠಾಯಿ. ಸಮರ್ಥರಂತಾರ ಒಂದೇ ಇರುವಂತಹ ಆನಂದ ಸ್ವರೂಪ ಪರಬ್ರಹ್ಮನಲ್ಲಿ ಸಂಕಲ್ಪದಿಂದ ಮೂಲ ಮಾಯೆಯ ಒಂದು ಉತ್ಪನ್ನ ಆಯಿತು. ಆ ಮೂಲ ಮಾಯೆಯ ಒಂದು ಆಧಾರದಿಂದ ಈ ಒಂದು ಸೃಷ್ಟಿಯ ನಿರ್ಮಾಣ ಆಯಿತು ಅನ್ನುವಂಥ ಮಾತ ಈ ಜ್ಞಾನಿಗಳು ಈ ಮಾತನ್ನು ಹೇಳ್ತಾರೆ. ಆ ಸೃಷ್ಟಿಯ ಮೂಲ ಮಾಯೆ, ಆ ಜಗನ್ಮಾಯೆ ಏನಿದ್ದಾಳಲ್ಲ, ತ್ರಿಗುಣಾತ್ಮಕವಾಗಿರುವಂತಹ ಆ ಮಾಯೆಯಿಂದನೇ ಈ ಸೃಷ್ಟಿ ಕ್ರಮ ಉತ್ಪತ್ತಿ ಆಯಿತು. ಮೂಲ ಮಾಯೆಯಲ್ಲಿ ಗುಣಮಾಯೆ ಜನಿಸಿದ್ದು ಅಂತ ಹೇಳ್ತಾರೆ ಅವರು. ಅಂದ್ರೆ ಮೂಲ ಮಾಯೆಯಲ್ಲಿ 3 ಗುಣಗಳು ಉತ್ಪತ್ತಿಯಾದವು. ಸತ್ವ, ರಜ ಮತ್ತು ತಮ ಅನ್ನುವಂಥ 3 ಗುಣಗಳು ಉತ್ಪತ್ತಿಯಾದವು. ಆ ತಮಗುಣದೊಳಗೆ ಮತ್ತೆ 3 ಗುಣಗಳು ಉತ್ಪತ್ತಿಯಾಗಿ ಪಂಚಭೂತಗಳ ನಿರ್ಮಾಣ ಆಗಿ ಅದರಿಂದ ಈ ಒಂದು ಸೃಷ್ಟಿಯ ಉತ್ಪತ್ತಿ ಆಯಿತು ಅನ್ನುವಂಥ ಮಾತು ಹೇಳ್ತಾರೆ. ನಿಜವಾಗಿಯೂ ಈ ಸೃಷ್ಟಿಕರ್ತೆ ಯಾರು ಅಂದ್ರೆ ಆ ಜಗನ್ಮಾತೆ ಮೂಲಮಾಯೆ, ಆದಿಶಕ್ತಿ,
ಶಾಂಭವಿ. ಇವತ್ತ ಅಂಥ ಒಂದು ತಾಯಿಯ ಒಂದು ಸೇವೆಯಲ್ಲಿ ನಾವು ನೀವುಗಳೆಲ್ಲ ಭಾಗವಹಿಸ್ತೀವಿ. ಇದು ನಮ್ಮ ಹಿಂದೂ ಧರ್ಮದೊಳಗ ವಿಶೇಷವಾದಂತಹ ಹಬ್ಬ. ನವರಾತ್ರಿ ಹಬ್ಬ ಅಂದ್ರೇನು, 9 ದಿನಗಳಲ್ಲಿ 9 ದಿನವೂ ತಾಯಿಯ ವಿಶೇಷ ರೂಪಗಳನ್ನು ನಾವು ಆ ರೂಪದ ಗುಣ ವಿಶೇಷತೆಗಳನ್ನು ನಾವು ಚಿಂತನೆ ಮಾಡ್ತೇವೆ, ಆರಾಧನಾ ಮಾಡ್ತೇವೆ. ಅಂಥದ್ದು ಇವತ್ತು 6ನೇ ದಿವಸ. ಇವತ್ತಿನ ಒಂದು ತಾಯಿಯ ಒಂದು ಸ್ವರೂಪ ಯಾವುದಪ್ಪ ಅಂದ್ರೆ ಕಾತ್ಯಾಯಿನಿ ಸ್ವರೂಪ. ಕಾತ್ಯಾಯಿನಿ ಸ್ವರೂಪ ಮಹಿಷಾಸುರ ಮರ್ಧಿನಿ ಅಂತಂತಾರೆ. ಮಹಿಷಾಸುರನನ್ನುವಂಥ ಮಹಾ ಅಸುರನನ್ನ ಮರ್ದಿಸಲಿಕ್ಕೆ ಬಂದವರು. ಅಂಥ ಮಹಿಷಾಸುರ ಮರ್ಧಿನಿಯ ತಾಯಿಯ ಒಂದು ಸೇವೆಯೊಳಗೆ ನಾವು ನೀವೆಲ್ಲ ಇವತ್ತು ಆನಂದವನ್ನು ಅನುಭವಿಸಲಿಕ್ಕತ್ತೀವಿ. ಈ ತಾಯಿಯ ವಿಶೇಷ ಒಂದು ಗುಣ ಏನಪ್ಪ ಅಂತಂದ್ರೆ, ಅತಿಯಾದ ಆಸೆಯನ್ನ ಸಂಹಾರ ಮಾಡ್ಕೊಳ್ಳೋಣ. ಈಕೆ ವಿಶೇಷ ಗುಣ ಯಾವುದಂದ್ರೆ ಅತಿ ಆಸೆ ಅಂದ್ರೆ ದುರಾಸೆಯನ್ನ ದೂರ ಮಾಡ. ಮಹಿಷಾಸುರಗ ದುರಾಸೆ ಉತ್ಪನ್ನ ಆಗಿಬಿಟ್ಟಿತ್ತು. ತನ್ನ ಬಲದಿಂದ ಹೆಂಗ ಮಾಡಿಬಿಟ್ಟಿದ್ದ ಅಂದ್ರೆ 14 ಲೋಕದ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ದವ. 14 ಲೋಕದೊಳಗ ತಾ ಹೇಳಿದ್ದೇ ನಡಿಬೇಕು, ಉಳ್ಕಿದ ಯಾರೂ ಒಂದು ಇದು ನಡಿಬಾರ್ದು ಅನ್ನುವಂಥದ್ದು ಒಂದು ದೊಡ್ಡ ಶಾಸನ ಮಾಡಿದ್ದ. ಯಾಕಂದ್ರೆ ಅಂಥ ಒಂದು ಪರಾಕ್ರಮದಿಂದ ಎಲ್ಲರೂ ಗೆದ್ದು ಬಿಟ್ಟಿದ್ದವ. ಸ್ವತಃ ಅವನ ಒಂದು ಸಿಂಹಾಸನ ಏರ್ಲಿಕ್ಕೆ ಮೆಟ್ಟಲೆಗಳನ್ನಾಗಿ ನವಗ್ರಹಗಳನ್ನೇ ಮಾಡಿಕೊಂಡು ಬಿಟ್ಟಿದ್ದಂಥವ. ಬ್ರಹ್ಮ, ವಿಷ್ಣು, ಮಹೇಶ್ವರರು, ಇಂದ್ರಾದಿ ದೇವತೆಗಳೆಲ್ಲ ಇಷ್ಟೊಂದು ತೊಂದರೆಯೊಳಗಿದ್ರು ಅವು ಹೇಳಿದ್ದೇ ಅಧಿಪತಿ. ಎಲ್ಲೂ ಏನು ಇಂಥ ಭಗವತ್ ಕಾರ್ಯಗಳನ್ನ ಭಗವಂತ ಓಂ ನಮಃ ಶಿವಾಯ ಅಥವಾ ಓಂ ಶ್ರೀ ಕೃಷ್ಣಾಯ ನಮಃ ಹಿಂಗೆ ಯಾವುದೇ ಆಗಲಿ ಭಗವಂತನ ನಾವು ಉಚ್ಚಾರ ಮಾಡೋಂಗಿಲ್ಲ ಅಂತೇಳಿ ಆಜ್ಞಾ ಮಾಡಿಬಿಟ್ಟಿದ್ದಂತ. ಅಲ್ಲಂತ ಮೂರ್ತಿಗಳನ್ನ, ಆ ದೇವಿ ಮೂರ್ತಿಗಳನ್ನ ಭಗ್ನ ಮಾಡೋದು, ಅಲ್ಲಿ ಮಹಿಷಾಸುರ ತನ್ನದೇ ಒಂದು ಮೂರ್ತಿಯನ್ನು ಸ್ಥಾಪನಾ ಮಾಡಿ ಅವಂದೇ ಪೂಜೆ ಆಗ್ಬೇಕು. ಅಂದ್ರೆ ರಾಕ್ಷಸರ ಒಂದು ಹೆಂಗಿರ್ತಂದ್ರೆ ಅತಿಯಾದ ತಾಮಸಿ ಪ್ರವೃತ್ತಿ. ಇಂಥದ್ರೊಳಗೆ ಎಷ್ಟೊಂದು ಸಂಕಟ ಪಡ್ಲಿಕ್ಕತ್ತಿದ್ರು ದೇವತೆಗಳು. ಅಂದ್ರ ಆವಾಗ ಆ ಮಹಾ ಜಗನ್ಮಾತೆಗೆ ಅವರು ಬೇಡ್ಕೋತಾರೆ, ತಾಯಿ ಇದರಿಂದ ಇವನಿಂದ ನಮ್ಮನ್ನು ರಕ್ಷಣಾ ಮಾಡು ಅಂತ ಹೇಳಿ ಎಲ್ಲಾ ದೇವತೆಗಳು ಬೇಡ್ಕೊಂಡಾಗ ಆವಾಗ ಈ ಕಾತ್ಯಾಯಿನಿ ಸ್ವರೂಪದೊಳಗೆ, ಕಾತ್ಯಾಯಿನಿ ಅಂದ್ರೇನು, ಕತ್ ಅನ್ನುವಂತ ಮಹಾ ಋಷಿ ಈ ದೇವಿಯ ಆರಾಧನೆಯನ್ನ ಮಾಡಿ, ಜಗನ್ಮಾತೆ ನೀನು ನನ್ನ ಮನೆಯಲ್ಲೇ ಏನಪ್ಪಾ ಅಂದ್ರ ಜನ್ಮ ತಾಳಬೇಕು ಅಂತೇಳಿ ಆ ತಾಯಿಯನ್ನು ಆರಾಧಿಸಿದಾಗ ತಾಯಿ ವಚನ ಕೊಡ್ತಾಳ, ಸಮಯ ಬಂದಾಗ ನಾನು ನಿನ್ನಲ್ಲೇ ಇದು ಆಗ್ತೀನಿ. ಹಂಗ ಆ ಸಮಯ ಮಹಿಷಾಸುರನ ಈ ಒಂದು ಉಪಟಳದೊಳಗ ದೇವತೆಗಳ ಒಂದು ಬೇಡಿಕೆ ಮೇರೆಗೆ ಆ ತಾಯಿ ಕಾತ್ಯಾಯನಿ ರೂಪದಿಂದ ಕತ್ ಅನ್ನುವಂಥ ಕಾತ್ಯಾಯನರ ಅವನ ಒಂದು ಭಕ್ತಿಗೆ ಮೆಚ್ಚಿ ಅವನ ಮನೆಯೊಳಗೆ ಈ ತಾಯಿಯ ಒಂದು ಅವತಾರ ಆಗ್ತದ. ಪ್ರಥಮವಾಗಿ ಆ ತಾಯಿಯನ್ನು ಪೂಜಿಸಿದವ ಅಂಥೇಳಿ ಇವತ್ತು ಕಾತ್ಯಾಯಿನಿ ಅಂಥೇಳಿ ಆ ದೇವಿಯನ್ನು ಆರಾಧನಾ ಮಾಡ್ತಾರೆ. 9 ದಿವಸದಿಂದ 9 ರಾತ್ರಿಗಳು ನಿಜವಾಗಿಯೂ ದೇವಿಯ ಆರಾಧನೆ ಹೆಂಗೆ ಮಾಡ್ಬೇಕಂದ್ರೆ 9 ಈ ನವರಾತ್ರಿಗಳನ್ನ ನವವಿಧ ಭಕ್ತಿಗಳಿಂದ ಕೂಡಿಕೊಂಡು ಮಾಡಬೇಕಂತಾರೆ ಜ್ಞಾನಿಗಳಂತಾರ. 9 ವಿಧದ ಭಕ್ತಿಗಳಿಂದ ಕೂಡಿಕೊಂಡು ಆ ತಾಯಿಯ ಆರಾಧನೆಯನ್ನು ಮಾಡಬೇಕು. ಆ 9 ವಿಧದ ಭಕ್ತಿಯೊಳಗೆ ಯಾವುವು? ಶ್ರವಣಂ, ಕೀರ್ತನಂ, ವಿಷ್ಣೋಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಈ 9 ಅನ್ನುವಂಥದ್ದು ವಿಶೇಷವಾದ ಒಂದು ಅಂಕಿ ಅಂತಾರ. ಏನು 9ರ ಒಂದು ವಿಶೇಷತೆ ಏನದ ಅಂದ್ರ, ಇದು ಬ್ರಹ್ಮನ ಒಂದು ಸಂಖ್ಯಾಶಾಸ್ತ್ರಜ್ಞ ಹೇಳ್ತಾರೆ. 9ರ ಇದರ ಒಂದು ಸಂಕೇತ ಅಂದ್ರೆ ಬ್ರಹ್ಮ ಸ್ವರೂಪದ ಸಂಕೇತನೇ ಹೇಳ್ತಾರೆ. ನವವಿಧ ಭಕ್ತಿ ಒಳಗಾದ್ರೂ ಸಹಿತ ಕೊನೆಯದಾದಂತ 9ನೇ ಒಂದು ಆತ್ಮನಿವೇದನ ಭಕ್ತಿ ಅನ್ನುವಂಥದ್ದು ಏನದಲ್ಲ, ಅದು ಬ್ರಹ್ಮ ಸ್ವರೂಪದ ಆನಂದವನ್ನೇ ಅನುಭವಕ್ಕೆ ಕೊಡ್ತದೆ ನಮಗೆ. ಅಂಥ ಒಂದು ಬ್ರಹ್ಮಾನಂದದ ಅನುಭೂತಿಯನ್ನ 19ನೇ ಶತಮಾನದ ಮಧ್ಯಭಾಗದೊಳಗ
ಪ್ರತಿಯೊಂದು ಕೋಣದಿಂದ ಆ ಒಂದು ಅನುಭವವನ್ನು ಪಡ್ಕೊಂಡವ್ರು ಯಾರಪ್ಪ ಅಂದ್ರ ಸ್ವಾಮಿ ರಾಮಕೃಷ್ಣ ಪರಮಹಂಸರು. ನಿಜವಾಗಿಯೂ ಅವರ ಒಂದು ಚರಿತ್ರೆಯನ್ನು ನಾವು ಓದಿದಾಗ ಹೆಂಗ ಅನಿಸ್ತದ, ಅವರು ನಮಗತೆ ಹುಟ್ಟಿಲ್ಲ, ಅದಕ್ಕಾಗಿಯೇ ಹುಟ್ಟಿದವರಿದ್ರು, ಜಗತ್ ಕಲ್ಯಾಣಕ್ಕಾಗಿಯೇ ಅವತರಿಸಿ ಬಂದವರಿದ್ರು ಅಂತೇಳಿ ಅಂಥ ಒಂದು ಅದ್ಭುತವಾದಂತಹ ಒಂದು ಅವರಂತಲ್ಲಿ ಶಕ್ತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನಾವು ನೋಡಿದಾಗ 6-7 ವರ್ಷದ ಇರುವತ್ನಾಗೆ ರಾಮಕೃಷ್ಣ ಪರಮಹಂಸರು 7ನೇ ವರ್ಷ 6-7 ವರ್ಷನೇ ಇರುವತ್ನಾಗೆ ಅವ್ರ ಪರಿಸ್ಥಿತಿ ಹೆಂಗಿರ್ತಿತ್ತು ಅಂದ್ರೆ, ಏನಾದ್ರೂ ಇಂಥ ಒಂದು ಕಾರ್ಯಕ್ರಮ ನಡೆದ್ರ, ದೇವಿಯ ಗುಣಗಾನ ಮಾಡಿದ್ರ, ಭಗವಂತನ ವಿಚಾರಗಳನ್ನು ಯಾರಾದ್ರೂ ಮಾತಾಡಿದ್ರಂದ್ರ ಅವರು ಪೂರ್ಣ ಒಂದು ತಮ್ಮನ್ನ ತಾವು ಅದರೊಳಗೆ ತನ್ಮಯ ಆಗಿಬಿಡ್ತಿದ್ರು, ಬೇಹುಷ ಆಗಿಬಿಡ್ತಿದ್ರು. ಅವರು ಬೇಹುಷ ಅಂತ ನಾವು ಅಂತೀವೋ, ಆದ್ರೆ ಅದರೊಳಗೆ ಅವರು ಪೂರ್ಣ ಏನಪ್ಪಾ ಅಂದ್ರ ಈ ಬಾಹ್ಯ ಪ್ರಜ್ಞೆಯನ್ನೇ ಕಳ್ಕೊಂಡು ಬಿಡ್ತಿದ್ರು. 7ನೇ ವರ್ಷದೊಳಗೆ ಈ ಒಂದು ಸ್ಥಿತಿ ಅದ ಅಂದ್ರೆ, ಇದು ಇಲ್ಲಿ ಬಂದ ಮೇಲೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪರಮಾರ್ಥದೊಳಗೆ ಎಂಟರಾಗಿ ಆಮೇಲೆ ಚಿಂತನೆ ಮಾಡಿ ಪಡ್ಕೋಬೇಕಾಗಿತ್ತಾರ, ಅದಕ್ಕೆ ಸಮಯ ಅದ. ಯಾಕಂದ್ರೆ ಬ್ರಹ್ಮಾನಂದ ಬ್ರಹ್ಮಜ್ಞಾನವೇ ಲೇಕುರಾಂಚೆ ಗೋಷ್ಠಿ ಅಂತಾರೆ. ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ, ಈ ಬ್ರಹ್ಮಾನಂದ ಅನ್ನುವಂಥದ್ದು ಸಣ್ಣ ಹುಡುಗರ ಆಟದ ಅಂತ ತಿಳ್ಕೊಂಡ್ರೆ ಏನಂತಾರ ಅವರು. ಇದಕ್ಕಾಗಿ ಎಷ್ಟೊಂದು ಶ್ರಮ ಪಡಬೇಕಾಗ್ತದೆ, ಹಗಲ ರಾತ್ರಿ ಇದಕ್ಕಾಗಿ ತಮ್ಮನ್ನು ತಾವು ಪೂರ್ಣ ಸಮರ್ಪಣೆ ಮಾಡ್ಕೋಬೇಕಾಗ್ತದೆ. ಇವತ್ತು ನನಗೆ ಅನಿಸಿಬಿಡ್ತು, ಇಲ್ಲಿ ಬಂದ ಮೇಲೆ ಈ ಮಾತಾಜಿಯವ್ರನ್ನ ಇವ್ರನ್ನೆಲ್ಲ ನೋಡಿ ಅನಿಸಿಬಿಡ್ತು, ಏನಪ್ಪ ನಾವು ಬಹಳ ತಿಳ್ಕೊಂಡೇವು, ಖರೆ ನಾವು ಏನೂ ಅಲ್ಲೇ ಅಲ್ಲ ಅಂತ. ಇನ್ನ ನಮ್ಗೆ ಸ್ಟಾರ್ಟೇ ಆಗಿಲ್ಲ ಈ ಜೀವನ, ಪರಮಾರ್ಥ ಜೀವನ. ಇವರು ಒಂದು ತ್ಯಾಗ, ಇವರು ಒಂದು ವೈರಾಗ್ಯ, ಇವರೊಂದು ಭಕ್ತಿ, ಇವರೊಂದು ಜ್ಞಾನದ ಪರಾಕಾಷ್ಠತೆ, ಇವರೊಂದು ನಿಷ್ಠ, ಇವರಂತಲ್ಲಿರುವಂತಹ ಅಂಥ ಒಂದು ಅದ್ಭುತವಾದಂತಹ ಒಂದು ಇದು ನೋಡಿದಾಗ ಅನಿಸಿಬಿಡ್ತು, ನಾವು ಹೇಳಿಕ್ಕೆ ಯಾಕೆ ಬಂದಿಪ್ಪ ಇಲ್ಲ ಅನ್ನಿಸ್ತಾನಿಲ್ಲಿ, ಹೇಳುವಂತ ಪಾತ್ರತಾನೇ ನನ್ನಲ್ಲಿ ಇಲ್ಲ ಅಂತ ಅನಿಸಿಬಿಡುತ್ತೆ. ಯಾಕಂದ್ರೆ ಇದಕ್ಕೂ ಒಂದು ಪಾತ್ರತೆ ಅದ, ಪ್ರತಿಯೊಂದಕ್ಕೂ ಒಂದು ಪಾತ್ರತೆ ಅದ. ಅಂಥವರೇ ಹಂಗ ಸುಮ್ಮ ಕೂತಾಗ ನನ್ನಂಥವ್ ಬಂದು ಏನು ಮಾತಾಡುವುದ ಇಲ್ಲೇ ಅಂತ ಅನಿಸ್ತು. ಆದರೂ ಸಹಿತ ಭಗವಂತನ ಸೇವಾ ಅಂದಾಗ ಸೇವಾ ರೂಪದಿಂದ ಮಾಡುವುದದ. ಈಗ ಎಲ್ಲರೂ ಒಂದೇ ಲೆವೆಲ್ ಆಗಿರುವುದಿಲ್ಲ. ಕೆಲವೊಬ್ರು ಸತ್ವಗುಣದ ಸಂಪನ್ನರಿರ್ತಾರ, ಕೆಲವೊಬ್ಬರು ರಜೋಗುಣದಿಂದ ತುಂಬಿದವ್ರು ಇರ್ತಾರ, ಕೆಲವೊಬ್ಬರು ತಾಮಸಿ ಗುಣ ಇನ್ನ ಹೋಗಿರುವುದಿಲ್ಲ. ಅಂತಂದ್ರಾಗ 3 ವರ್ಗದ ಜನರು ಇರ್ತಾರ. ಒಂದು ಸಭಾದೊಳಗ, ಒಂದು ಶ್ರೋತೃ ವರ್ಗದೊಳಗ ಎಲ್ಲರೂ ಒಂದೇ ಲೆವೆಲ್ನಾಗ ಇರ್ತಾರಂತಿಲ್ಲ. ಅವ್ರವ್ರ ಒಂದು ದುಡಿಮೆ, ಅವ್ರವ್ರ ಸುಕೃತ, ಅವ್ರವ್ರ ಇದ್ರ ಮೇಲೆ ಅವ್ರವ್ರ ಆ ಮಟ್ಟಕ್ಕೆ ಹೋಗಿರ್ತಾರೆ. ಸಮರ್ಥ ರಾಮದಾಸ್ ಮಹಾರಾಜರಂತಾರ, ನಾನಾ ಸುಕೃತಾಂಚೆ ಫಳ ತೋಹ ನರದೇಹ ಕೇವಲ ತ್ಯಾಹಿ ಮದೆ ಭಾಗ್ಯ ಸಫಲ ತರಿತ ಸನ್ಮಾರ್ಗಲಾಗಿ. ಎಷ್ಟೋ ಜನ್ಮದ ಸುಕೃತದಿಂದ ನೀವು ಮನುಷ್ಯನಾಗಿ ಹುಟ್ಟಿ ಇದನ್ನ ಮೊದಲು ಕಲ್ಪನಾ ಮಾಡ್ಕೊಂತಾರ. ಯಾಕಂದ್ರ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಒಮ್ಮೆ ನೀವು ಮನುಷ್ಯನಾಗಿಲ್ಲ, ಇದ್ರ ಹಿಂದೆ 84 ಲಕ್ಷ ಜೀವರಾಶಿಯೊಳಗೆ ನೀನು ಹುಟ್ಟುದು ಸಾಯುದು ಮಾಡೇ ಕೊನೆಗೊಮ್ಮೆ ಪಾಪ ಪುಣ್ಯದ ಸಮಸಂಗ್ರಹವಾದಾಗ ನಿನಗೆ ಈ ಮನುಷ್ಯ ಜನ್ಮದ ಭೂಮಿಕಾ ನಿರ್ಮಾಣ ಆಗ್ಯದಂತಾರ ಅವರು. ನಮಗನಿಸಿಬಿಟ್ಟದ, ನಾವು ಹೆಂಗ್ ಹುಟ್ಟೇವ ಅನ್ನೋದು ನಮಗ್ ಗೊತ್ತಿಲ್ಲ. ಈ ಜೀವನದ ಮಹತ್ವನೇ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಉಪಯೋಗ ಹೆಂಗ್ ಗೊತ್ತಾಗ್ತದೆ? ಒಂದು ವಸ್ತುವಿನ ಒಂದು ಮಹತ್ವ ನಮಗ್ ಗೊತ್ತಾಯ್ತು ಅಂದ್ರೆ ಅದ್ರ ಉಪಯೋಗದೂ ನಮಗ್ ಅರ್ಥ ಆಗ್ತದೆ. ಈಗ ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದ್ರೆ ಆ ವಸ್ತುವಿನ ಒಂದು ಮಹತ್ವ ನಮಗೆ ಗೊತ್ತಾಯ್ತು ಅಂದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ತೇವೆ. ನಮಗೆ ನಿಜವಾಗಿಯೂ ಮನುಷ್ಯ ಜನ್ಮದ ಮಹತ್ವನೇ ನಮಗೆ ಗೊತ್ತಾಗಿಲ್ಲ. ಮನುಷ್ಯ ಜನ್ಮದ ಮಹತ್ವನೇ ಗೊತ್ತಾಗಿಲ್ಲ. ನಾವೇನ್ ಮಾಡ್ಯಾವ, ಹುಟ್ಟುವುದು, ಲಗ್ನ ಆಗೋದು, ಮಕ್ಕಳನ್ನ ಹಡಿಯೋದು, ಪ್ರಪಂಚದಾಗ ದುಡಿಯೋದು, ದುಡಿದು ಒಂದ್ ಕಡೆ ಕಂಡು ಹೋಗಿ ಬಿಡುದು. ಭಾಗವತ ಕೃಷ್ಣ ಪರಮಾತ್ಮ ಹೇಳ್ತಾನ, ನಿಜಾತ್ಮ ಪ್ರಾಪ್ತಿ ಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ಆತ್ಮ ಪ್ರಾಪ್ತಿಗಾಗಿಯೇ ಮನುಷ್ಯ ಜನ್ಮ ಬಂದದ ಅಂತ ಹೇಳ್ತಾರ. ಆತ್ಮ ಪ್ರಾಪ್ತಿಗಾಗಿಯೇ ಈ ಜನ್ಮದ. ನಿಜಾತ್ಮ ಪ್ರಾಪ್ತಿ ಲಾಗೋನಿ ದೇವೇ ಕೇಲೆ ಮನುಷ್ಯವೇಯೋ त्या देवाचे विश्वास बुडवूनी विषय सेवूनी निज पतन. ಕೃಷ್ಣ ಪರಮಾತ್ಮ ಅಂತಾನ, ಆತ್ಮ ಪ್ರಾಪ್ತಿಗೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳೋ ಸಂಬಂಧ ಮನುಷ್ಯ ಜನ್ಮ ಕೊಟ್ಟದಂತಾರ. ಉಳ್ಕಿದ ಜನ್ಮಗಳ ಅವ್ರ ಮಾತು ಬೇರೆ ಅದ. ಆಹಾರ
ನಿದ್ರಾ ಭಯ ಮೈಥುನ ಆ ಸರ್ವಯೋನೀಸ ಸಮಾನ. ಆಹಾರ ಊಟ ಮಾಡೋದು, ನಿದ್ದೆ ಮಾಡೋದು, ಪ್ರಜೋತ್ಪತ್ತಿ ಮಾಡೋದು, ಇವು ಎಲ್ಲಾ ಜೀವಿಗಳಿಗೂ ಸಮಾನ ಅವ. ಮನುಷ್ಯನು ಅದನ್ನು ಮಾಡ್ತಾನ, ಪ್ರಾಣಿಗಳು ಅದನ್ನು ಮಾಡ್ತಾವ. ಆಹಾರ ನಿದ್ರಾ ಭಯ ಮೈಥುನ ಸರ್ವಯೋನೀಸ ಸಮಾನ. ಮನುಷ್ಯ ದೇಹಾಚೆ ಜ್ಞಾನ ತೇ ವಿಶೇಷ ಜಾಣ ಉದ್ಧವ. ಮನುಷ್ಯ ಜನ್ಮ ಅನ್ನುವಂಥ ಸಾಮಾನ್ಯ ಅಲ್ಲ, ಇದು ಅನಂತಾನಂತದ ಜನ್ಮದ ಸುಕೃತದಿಂದ ಮಾತ್ರ ಸಿಗ್ತದೆ. ಅನಂತ ಜನ್ಮೀಚೆ ಪುಣ್ಯ ಜೋಡಿ. ಎಷ್ಟೋ ಜನ್ಮದ ನಾನಾ ಸುಕೃತಾಂಚೆ ಫಲ ತೋ ಹಾ ನರದೇಹ ಕೇವಲ. ಎಷ್ಟೋ ಜನ್ಮದ ಸುಕೃತದಿಂದ ಈ ಮನುಷ್ಯ ಜನ್ಮದಲ್ಲಿ ಸಿಕ್ಕದಪ್ಪ. ಇದನ್ನ ನೀನು ಆತ್ಮಪ್ರಾಪ್ತಿಗಾಗಿಯೇ ಬಳಸುವಂತಾರವ್ರು. ಹಂಗ ಬಳಸಿದವರು ರಾಮಕೃಷ್ಣ ಪರಮಹಂಸರು. ಅವರು ಹುಟ್ಟಿದ ಮೇಲೆ ಉಳುಕಿದ್ದೇನು ಮಾಡಲಿಲ್ಲ. ಅವರು ಭಗವತ್ ಪ್ರಾಪ್ತಿಗಾಗಿ ಯಾವಾಗ ದಕ್ಷಿಣೇಶ್ವರದೊಳಗ ಕಾಳಿ ಮಹಾಕಾಳಿ ಮಾತೆಯನ್ನ ಏನು ಪೂಜಾ ಮಾಡ್ಲಿಕ್ಕತ್ರು, ಅಲ್ಲಿ ಜಿಜ್ಞಾಸು ಉತ್ಪನ್ನ ಆಗಿಬಿಡ್ತಾರೆ. ನಮಗೆ ಜಿಜ್ಞಾಸತ್ವನೇ ಇಲ್ಲ. ನಾವು ಏನು ಮಾಡ್ಲಿಕ್ಕತ್ತೀವೋ, ಯಾಕೆ ಮಾಡ್ಲಿಕ್ಕತ್ತೀವೋ ಅಂತ ಪ್ರಶ್ನೆಗಳೇ ನಮಗೆ ಹೇಳುವುದಿಲ್ಲ. ಹೋಗ್ತೇವೆ, ಸತ್ಸಂಗಕ್ಕೂ ಹೋಗ್ತೇವೆ, ಪೂಜಾನು ಮಾಡ್ತೇವೆ, ಕೇಳೋದು ಮಾಡ್ತೇವೆ. ಯಾಕೆ ಕೇಳಬೇಕು, ಯಾಕೆ ಪೂಜಾ ಮಾಡಬೇಕು, ಯಾಕೆ ಹೋಗಬೇಕು, ಇವು ಯಾವ ಕಲ್ಪನೆ ನಮಗೆ ಇರುವುದಿಲ್ಲ. ಸುಮ್ಮ ಹೋಗುದು, ಸುಮ್ಮ ಮಾಡೋದು, ಇದು ಪರಮಾರ್ಥಕ್ಕೆ ನಡೆಯುವುದಿಲ್ಲ ಅಂತಾರವರು. ನೀನು ಭಕ್ತಿ ಮಾಡೋದಾದ್ರೂ ಸಹಿತ ಜ್ಞಾನೋತ್ತರ ಭಕ್ತಿಯನ್ನು ಮಾಡಂತಾರ. ಅವ್ರು ತಿಳ್ಕೊಂಡು ಮಾಡಿ, ಏನು ಮಾಡ್ತೀಯ ಅದನ್ನು ತಿಳ್ಕೊಂಡು ಮಾಡಂತಾರ ನೋಡ್ರಿ ಜ್ಞಾನಿಗಳು. ಜ್ಞಾನೇ ವಿನ ಕರ್ಮ ವಿಗಡೆ ಹೇತು ಕದಾಪಿ ನ ಗಡೆ. ನಾ ಮರಾಠಿ ಮಾತಾಡೋದ್ರಿಂದ ಏನು ತೊಂದರೆ ಆಗ್ತದೆ ಏನಿಲ್ಲ, ಕನ್ನಡನಾಗ ಹೇಳ್ತೀನಿ ನಾನು. ಅದು ಏನಂದ್ರ ಜ್ಞಾನೇ ವಿನ ಕರ್ಮ ವಿಗಡೆ. ತಿಳಿಲಾರದ ಮಾಡಿದಂತ ಕರ್ಮ ಯಾವಾಗಲೂ ಫಲಪ್ರದ ಆಗುವುದಿಲ್ಲ. ಜ್ಞಾನೇ ವಿನ ಕರ್ಮ ವೇಗಡೆ ಹೇತು ಕದಾಪಿ ನಗಡೆ. ಸದ್ಗುರುವಿನ ಜ್ಞಾನ ಜೋಡೆ ಹೇ ಹಿ ಅಘಟಿತ. ಹಂಗ ಈ ಬ್ರಹ್ಮಜ್ಞಾನ ಅನ್ನುವಂಥದ್ದು ಸದ್ಗುರುವಿನ ಮುಖೇನ ನಿನಗೆ ಸಿಗಲಿಲ್ಲ ಅಂದ್ರ, ಅದು ಸದ್ಗುರು ಇಲ್ಲ ಅಂದ್ರೆ ನಿನಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸದ್ಗುರುವಿನ ಒಂದು ಸ್ಥಿತಿ ಏನದಲ್ಲ, ಅದು ಬ್ರಹ್ಮ ಸ್ಥಿತಿನೇ ಅದ. ಅದು ನಿರ್ವಿಕಾರ ಸ್ಥಿತಿನೇ ಅದ. ಒಂದು ಸಗುಣದ, ಒಂದು ನಿರ್ಗುಣದ. ಸಗುಣದಾಗ ಜಗನ್ಮಾತೆಯ ರೂಪದಿಂದ, ಆದಿಶಕ್ತಿಯ ರೂಪದಿಂದ ಈ ಸೃಷ್ಟಿ ರಚನೆಯನ್ನ ಒಂದೇನಪ್ಪ ಅಂದ್ರೆ ಪ್ರಗಟ ರೂಪದಿಂದ ಮಾಡಿದ್ಲು. ನಿರ್ಗುಣವಾಗಿರುವಂತಹ ಪರಬ್ರಹ್ಮ ಏನಿದ್ದಲ್ಲ, ಅವು ಒಂದೇ ಇದ್ದಾನ. ಇವು ಎರಡನ್ನೂ ಅನುಭವಿಸಿದ್ರು ರಾಮಕೃಷ್ಣ ಪರಮಹಂಸರು. ಒಂದು ಸಗುಣದಾಗ ಜಗನ್ಮಾತೆ ಒಂದು ಭಕ್ತಿಯನ್ನ ಮಾಡಿ ವಿಚಾರ ಮಾಡಿದ್ರು ಅವರು. ಎಲ್ಲರೂ ಈ ಕಾಳಿಕಾ ಮಾತೆ ಇದ್ದಾಳ, ಇದು ಬರೇ ವಿಗ್ರಹ ಅದನೋ, ಇದ್ರೊಳಗೆ ಏನಾದ್ರೂ ಚೈತನ್ಯ ತುಂಬೇದು ಅಂತ ಕಲ್ಪನೆ ಮಾಡ್ಕೊಂಡ್ರು. ವಿಚಾರ ಮಾಡಿದ್ರು ಅವರು. ಸುಮ್ ಪೂಜೆ ಮಾಡೋದಂದ್ರೆ ಸುಮ್ ನಾವು ಪೂಜೆ ಮಾಡ್ತೇವೆ, ಎಷ್ಟು ದೇವ್ರ ಪೂಜೆ ಮಾಡ್ತೇವೆ ನೋಡ್ತಿರಿಲ್ಲ. ಆದ್ರೆ ಅವ್ರ ವಿಚಾರದಾಗ ಹೆಂಗ್ ಬಂತಂದ್ರೆ, ಈ ಮಾತೆಯನ್ನು ನಾವು ಪೂಜೆ ಮಾಡ್ಲಿಕ್ಕತ್ತನಿ, ಎಲ್ಲರೂ ಬಂದ್ರು ಈ ತಾಯಿಯ ಭಕ್ತಿಯನ್ನು ಮಾಡ್ತಾರ. ಅವ್ರು ಏನು ಕಂಡಾರ ಗೊತ್ತಿಲ್ಲ. ನನಗೆ ವಿಚಾರ ಬಂದದ, ಈ ಒಂದು ಮೂರ್ತಿ ಒಳಗೆ ಚೈತನ್ಯ ಅದರೋ ಇಲ್ಲೋ, ಇದನ್ನು ನಾ ಕಂಡು ಹಿಡಿಬೇಕಂತ ಹೇಳಿ ಸರ್ವಸಾಧಾರಣ ಅದಕ್ಕಾಗಿ ಎಲ್ಲ ಬಾಹ್ಯ ವ್ಯವಹಾರವನ್ನು ತ್ಯಾಗ ಮಾಡಿಬಿಟ್ರು. ನೋಡ್ರಿ, ಒಂದನ್ನೇ ಗುರಿ ಹೆಂಗಿರ್ಬೇಕಂದ್ರ, ಆ ಒಂದು ಗುರಿಯ ಬಗ್ಗೆ ನಮ್ದು ಇಷ್ಟೊಂದು ನಿಶ್ಚಲವಾದಂತ ಇದು ಇರಬೇಕು. ಆ ಗುರಿಯ ಒಂದು ಲಕ್ಷ್ಯ ನಮ್ಮಲ್ಲಿ ಇತ್ತು ಅಂದ್ರೆ ಮತ್ತೊಂದು ಲಕ್ಷ್ಯ ನಮ್ಮ ಕಡೆ ಹೋಗಿರಬಾರ್ದು. ನಮಗ ಇಲ್ಲೇ ಇನ್ನ ಒಂದ್ ಸ್ವಲ್ಪ ಈಗ 8 ಆದ್ಮೇಲೆ ಇನ್ನೊಂದು 5 ನಿಮಿಷ ಹಚ್ಚಾತಂದ್ರೆ ಮನಿ ಕಡೆ ಲಕ್ಷ್ಯ ಹೋಗ್ಬಿಡ್ತು. ಆ ಒಂದು ಗುರಿಯ ಬಗ್ಗೆ ಇಷ್ಟೊಂದು ಅವ್ರು ಇದು ಮಾಡಿಬಿಟ್ರು. ಎಲ್ಲನೂ ಬಾಯಿ ಪ್ರಪಂಚನೇ ಮರೆತು ಬಿಟ್ರು ಅವ್ರು. ಅದಕ್ಕಾಗಿಯೇ ನಿಂತು ಬಿಟ್ರು. ಅದಕ್ಕಾಗಿ ಜಗತ್ತೆಲ್ಲ ಹುಚ್ಚಿಡ್ದು ರಾಮಕೃಷ್ಣ ಗಲ್ಲಿಕತ್ರು. ಪರಮಹಂಸರಿಗೆ ಇವ್ರು ಹುಚ್ಚ ಹಿಡಿದು ಬಿಟ್ಟರು ಅಂತಂದ್ರೆ ಅವ್ರು. ಎಷ್ಟೋ ಮಂದಿ ಹುಚ್ಚೆ ಹಿಡ್ದ ಅಂತ ತಿಳ್ಕೊಂಡ್ರಿ ಬಿಡ್ರಿ. ಎಲ್ಲರೂ ಹೆಂಗೆ ತಿಳ್ಕೊಳ್ತಾರೆ. ಪರಮಾರ್ಥ ಮಾರ್ಗದೊಳಗೆ ಇದ್ದಾರು ಅದನ್ನ ಅವ್ರನ್ನ ತಿಳ್ಕೊಬೇಕಾದ್ರೆ ಒಂದು ಸ್ವಲ್ಪ ಲೆವೆಲ್ ಆ ಮಟ್ಟಕ್ಕೆ ಬೇಕಾಗ್ತದೆ. ಇರ್ಲಿಕ್ಕಂದ್ರೆ ಜಗತ್ ನಮ್ಮನ್ನು ಹುಚ್ಚೆ ಅಂತಾರೆ, ನನಗೂ ಹುಚ್ಚ ಅಂತಾರ. ಏನು ಯಾಕಂದ್ರೆ ನೀವು ಪ್ರಪಂಚನೂ ಚಂದ ಮಾಡಲಿಲ್ಲ, ಸುಮ್ಮನೆ ಪರಮಾರ್ಥ ಅನ್ಕೋತ ಅಂತೇಳಿ ನನಗೂ ಹುಚ್ಚ ಅಂತಾರ. ಹಿಂಗೆ ಈ ಪರಮಾರ್ಥದೊಳಗಿದ್ದವ್ರಿಗೆ ಎಲ್ಲರಿಗೂ ಹುಚ್ಚ ಅಂತ ತಿಳ್ಕೊತಾರ. ಆದ್ರ ಮುಖ್ಯ ಶ್ರೇಷ್ಠ ಒಂದಿತಾತಿ. ಕೆಲವೊಬ್ಬರು ಏನಂತಾರಲ್ಲ, ಅವ್ರು ತಿಳ್ಕೊತಾರ ಇದು ಹುಚ್ಚಲ್ಲ, ಇದು ತಾಯಿಯ ಒಂದು ಭಕ್ತಿಯ ಉನ್ಮಾದದ ಅಂತ ಹೇಳಿ ತಿಳ್ಕೊಂಡ್ರು. ರಾಮಕೃಷ್ಣ ಪರಮಹಂಸರು ಉನ್ಮಾದದ ಅಂತ ತಿಳ್ಕೊಂಡ್ರು. ಹಿಂದಾಗಡೆ ಒಂದು ಕಡೆ ಮಾತಾಡ್ತಾರ ಅವರು.
ಜಗತ್ತಿಗೆ ಹುಚ್ಚಿಡ್ದು ಅಂತಾರ, ನಾವು ಒಬ್ಬನೇ ಹುಚ್ಚು ಅಂತಾರೆ ಬೇಡ, ಎಲ್ಲರಿಗೂ ಹುಚ್ಚಿಡ್ದದ. ಯಾರ್ಯಾರಿಗೆ ಎಷ್ಟು ಮಂದಿಗೆ ಹುಚ್ಚಿಡ್ದದ? ಕೆಲವೊಬ್ಬರಿಗೆ ರೊಕ್ಕದ ಹುಚ್ಚಿಡ್ದದ, ಕೆಲವೊಬ್ಬರಿಗೆ ಆಸ್ತಿ ಹುಚ್ಚಿಡ್ದದ, ಕೆಲವೊಬ್ಬರಿಗೆ ಅಧಿಕಾರದ ಹುಚ್ಚಿಡ್ದದ, ಕೆಲವೊಬ್ಬರಿಗೇನು ದೇಹ ಸೌಂದರ್ಯ ಬೆಳೆಸೋದೇ ಹುಚ್ಚಿಡ್ದು ಬಿಟ್ಟದ. ಏನು ಕೆಲವೊಬ್ಬರಿಗೆ ನಾ ಬಲಾಢ್ಯ ಅನ್ನುವಂಥ ಹುಚ್ಚಿಡ್ದದ, ಕೆಲವೊಬ್ಬರಿಗೆ ನಾನೇ ಜ್ಞಾನಿ ಅನ್ನುವಂಥ ಹುಚ್ಚಿಡ್ದದ. ಹುಚ್ಚಿಡ್ದವ್ರ ಲೆಕ್ಕ ಹೇಳಿದ್ರೆ ಪ್ರತಿಯೊಂದು ಹುಚ್ಚರೊಳಗೆ ಇದ್ದೇವೆ ನಾವು. ಭಗವಂತನನ್ನ ಕಾಣಬೇಕನ್ನುವಂಥ ಹುಚ್ಚು ಯಾರಿಗೆ ಹಿಡ್ದದಲ್ಲ ಅವ ಹುಚ್ಚಲ್ಲ, ಅವ ಜಗತ್ತಿನ ಹುಚ್ಚಿ ಬಿಡಿಸ್ಬಿಟ್ಟು ಬಂದವ. ಅಂಥ ಉನ್ಮಾದೊಳಗಿರುವಂಥ ರಾಮಕೃಷ್ಣ ಪರಮಹಂಸರು ಕಲ್ಪನಾ ಮಾಡಿಕೊಡ್ರಿ ನೀವು. ನಿಜವಾಗಿಯೂ ರಾಮಕೃಷ್ಣ ಪರಮಹಂಸರ ಅವ್ರು ನಮಗೆ ಇವತ್ತಿನ ದಿವಸ ಅವ್ರು ನಮಗೆಲ್ಲ ಪೂರ್ಣ ಏನಪ್ಪಾ ಅಂದ್ರೆ ಜಗತ್ತಿಗೆ ಆಧಾರಭೂತವಾಗಿ ನಿಂದಿರ್ಬೇಕಾದ್ರೆ ಅದ್ರ ಹಿಂದೆ ಒಂದು ಶಕ್ತಿನೇ ಕಾರಣದ. ಪ್ರತಿಯೊಂದು ಶಕ್ತಿ ಕೆಲಸದ ಅಂತಾರ ಅವರು. ಶಕ್ತಿ ಆ ಮೂಲ ಮಾಯೆ ಒಂದು ಸಾಮರ್ಥ್ಯದಿಂದ ಮಾತ್ರ ಈ ಪರಬ್ರಹ್ಮ ಪ್ರಗಟ ಆಗ್ತಾನೆ. ಪರಬ್ರಹ್ಮ ಹಂಗೆ ಪ್ರಗಟ ಆಗಲಿಕ್ಕೆ ಅವ ಆಕಾರನೇ ಇಲ್ಲ. ಅವಾಗ ನಿರಾಕಾರ ವಸ್ತು ಪ್ರಗಟ ಆಗಲಿಕ್ಕೆ ಒಂದು ಆಕಾರ ಶಕ್ತಿ ಬೇಕಂತಾರ ಅವ್ರು. ಹಂಗ ಆ ಶಕ್ತಿ ರೂಪವಾಗಿ ನಿಂತವ್ರು ಯಾರಂದ್ರ ಜಗನ್ಮಾತೆ ಶಾರದಾದೇವಿಯವರೇ. ಅವರ ಅಂಥ ಒಂದು ನಿರ್ಧಾರವನ್ನು ತಗೊಂಡ್ರು ಅಂತೇಳಿ ನಮಗೆ ರಾಮಕೃಷ್ಣ ಪರಮಹಂಸರು ನಮಗೆ ನಿಮಗೆ ಎಲ್ಲ ಅವರ ತತ್ವಗಳು, ಅವ್ರ ಚಿಂತನಗಳು, ಅವರ ಭಕ್ತಿಯ ಒಂದು ವಿಶಾಲತೆ ಏನಪ್ಪಾ ಅಂದ್ರೆ ಅದರ ಅಂತಿಮ ಏನಪ್ಪಾ ಅಂದ್ರೆ ಇವೆಲ್ಲ ಹೆಂಗೆ ಸಿಕ್ಕು ಅಂದ್ರೆ ಶಾರದಾ ಮಾತೆಯವರ ನಿರ್ಣಯದಿಂದ ಸಿಕ್ಕು. ಶಾರದಾ ಮಾತೆಯವರು ದಕ್ಷಿಣೇಶ್ವರಕ್ಕೆ ಬಂದ ಕೂಡಲೇ ರಾಮಕೃಷ್ಣ ನಿಮಗೆಲ್ಲ ಗೊತ್ತಿರಬೇಕು, ಆದರೂ ಸಹಿತ ರಾಮಕೃಷ್ಣ ಪರಮಹಂಸರಂದ್ರು. ರಾಮಕೃಷ್ಣ ಪರಮಹಂಸರನ್ನ ನೋಡ್ರಿ, ಶಾರದಾ ಮಾತೆಯವ್ರಿಗೆ ಏಕವಚನದಾಗ ಮಾತಾಡ್ತಿದ್ದಿಲ್ಲ. ಯಾಕಂದ್ರೆ ಅವರು ಶಾರದಾ ಮಾತೆ ಅಂದ್ರೆ ತನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದಿಲ್ಲ. ಶಾರದಾ ಮಾತೆ ಅಂದ್ರೆ ಸ್ವತಃ ಏನಪ್ಪ ಜಗನ್ಮಾತೆ ಕಾಳಿಕಾದೇವಿ ಅಂತ ತಿಳ್ಕೊಂಡಿದ್ರು. ತನ್ನ ಏನಪ್ಪಾ ಅಂದ್ರೆ ಹಡೆದಂಥ ತಾಯಿ ಅಂತ ತಿಳ್ಕೊಂಡಿದ್ರು. ಅದು ಒಂದು ಪ್ರಸಂಗದಾಗ ಅಂತಾರವ್ರು, ಕಾಲು ಹೊತ್ತಕೊತ್ತ ಕೂತಿದ್ದಾರಂತ ಶಾರದಾ ತಾಯಿಯವರು. ನಾ ಹೆಂಗೆ ಕಾಣಿಸ್ತೇನ್ರಿ ನಿಮಗೆ ಅಂತ ಕೇಳ್ತಾರೆ ಪ್ರಶ್ನೆ. ಹೆಂಗೆ ಕಾಣಿಸ್ತೀನಿ? ಅದು ವಿಶೇಷ ಕುಟುಂಬದ. ಯಾಕಂದ್ರೆ ಇಂದ್ರಿಯಾತೀತ ಸುಖವನ್ನು ಅನುಭವಿಸುವಂತ ಸಂಸಾರ ಅದು. ನಾವೆಲ್ಲ ಇಂದ್ರಿಯ ಸುಖದೊಳಗ ಕಳೆಯುವಂತ ನಮ್ಮ ಸಂಸಾರ. ಅವ್ರ ಸಂಸಾರ ಹಂಗಂದ್ರ ಅವರು ಅತೀತವಾದಂತಹ ಬ್ರಹ್ಮಾನಂದದ ಸ್ಥಿತಿಯನ್ನು ಅನುಭವಿಸುವಂತಹ ಒಂದು ಕುಟುಂಬ ಅದು. ಪ್ರಕೃತಿ ಪುರುಷರ ಒಂದು ಸಂಯೋಗ ಅದು. ಆವಾಗ ಅವರಂದ್ರಂತ ಗುಡಿಯೊಳಗಿರುವಂತ ಆ ತಾಯಿ ಕಾಳಿಕಾ ಮಾತೆ, ನನ್ನ ಹೆತ್ತಂತ ತಾಯಿ, ಈಗ ನನ್ನ ಕಾಲು ಹೊತ್ಕೊತ ಕೂತಂತ ನೀವು ಇವರು ಮೂರು ನನಗೆ ಆ ಕಾಳಿ ಸ್ವರೂಪನೇ ಅಂತ ನಾನು ತಿಳ್ಕೊಂಡೆ, ನನ್ನ ತಾಯಿ ಸ್ವರೂಪ ಅಂತ ತಿಳ್ಕೊಂಡೆ. ಎಂಥ ಇದು ನೋಡ್ರಿ. ಅವ್ರಂತಾರ, ನೋಡು ನನ್ನ ನೀನು ಲಗ್ನ ಆಗಿ ನನ್ನ ಮೇಲೆ ನಿನಗೆ ಪೂರ್ಣ ಅಧಿಕಾರ ಅದ. ಒಂದು ಮಾತು ಕೇಳ್ತಾರೆ, ನೀವು ನನ್ನ ಲಗ್ನ ಆಗಿರಂದ್ರೆ ನನ್ನ ಮೇಲೆ ನಿಮ್ಮ ಅಧಿಕಾರ ಅದ. ನಿನಗೆ ಪ್ರಾಪಂಚಿಕ ಇಂದ್ರಿಯ ಸುಖ ಅಥವಾ ಪ್ರಪಂಚವನ್ನು ಸರ್ವಸಾಧಾರಣ ಎಲ್ಲರೂ ಮಾಡೋದಿದ್ರೆ ಅದಕ್ಕೂ ತಯಾರಿದ್ದೀರಿ. ಮತ್ತಿಲ್ಲ ಭಗವಂತರನ್ನ ಕಾಣುವಂತ ಈ ನನ್ನ ಒಂದು ಕ್ರಮದೊಳಗ ನೀನು ಭಾಗಿಯಾಗ್ತಿದ್ದೆ ಅಂದ್ರೆ ಅದಕ್ಕೂ ತಯಾರಿದ್ದೇನೆ, ನಿನ್ನ ನಿರ್ಣಯ ಅಂತಂದ್ರ. ಅವಾಗ ಅವರಂದ್ರು, ನಾಯಕ ಭಗವಂತ ಪ್ರಾಪ್ತಿ ಅಂತ ಒಂದು ಬ್ರಹ್ಮಾನಂದದ ಅನುಭವದಿಂದ ನಿಮ್ಮನ್ನು ಕೆಳಗಿಳಿಸಲಿ ಅಂತಾರ ಅವರು. ನೀವ್ಯಾವ ಅನುಭವವನ್ನು ಅನುಭವಿಸ್ಲಿಕ್ಕತ್ತಿರಲ್ಲ ಅದನ್ನಕ್ಕೂ ನನ್ನ ಭಾಗ್ಯನ್ನಾಗಿ ಮಾಡ್ರಿ ಸಾಕು ಅಂತ ಹೇಳಿ ಕೈ ಮುಗಿತಾರ. ಅಂದ್ರೆ ಎಂಥ ಒಂದು ವಿಶೇಷದ, ಬಹಳ ವಿಶೇಷದ. ನಿಜವಾಗಿಯೂ ಆ ತಾಯಿ ಹೆಂಗಿದ್ದಾಳ ಅಂದ್ರೆ ಇವತ್ತಿನ ಕಾತ್ಯಾಯಿನಿ ತಾಯಿಯ ಸ್ವಭಾವನೂ ಇದೆ. ಅದು ಇವತ್ತಿನ ದೇವಿ ಸ್ವಭಾವ, ಆಕೆ ಸ್ವಭಾವದ ಬಗ್ಗೆನೂ ಹೇಳ್ತಾರ. ಯಾವಾಗಲೂ ಹಸನ್ಮುಖಿ, ದುಃಖದೊಳಗ, ಕಷ್ಟದೊಳಗ, ಸಂಕಷ್ಟದೊಳಗ ಪರಿತಾಪಗೊಂಡವ್ರು ಯಾರೇ ಬಂದರೂ ಸಹಿತ ಮಾತೃ ವಾತ್ಸಲ್ಯವನ್ನು ನೀಡಿ ಅವರಿಗೆ ಏನಪ್ಪಾ ಅಂದ್ರೆ ಅತೀಂದ್ರಿಯ ಆನಂದವನ್ನು ಕೊಡುವಂತ ಒಂದು ಗುಣ ಈ ತಾಯಿಗೆ ಏನದಲ್ಲ, ಆ ಶಾರದಾ ಮಾತೆಯವರ ಗುಣನೂ ಅದೇ.
ಇದು ಯಾವಾಗ 19ನೇ ಶತಮಾನದೊಳಗಿನ ಮಾತಿದು. ಇವತ್ತಿಗೆ ನಾವು ನಡೆದಿದ್ದು 21ನೇ ಶತಮಾನ. ಆವಾಗ ಹೆಂಗಿತ್ತು ಅಂದ್ರ ರಾಮಕೃಷ್ಣ ಪರಮಹಂಸರು ನಿರ್ಯಾಣ ಆದ ಮೇಲೆ ಮಾತೆಯವ್ರಿಗೆ ಬಹಳ ತೊಂದರೆ ಆಯ್ತು. ಅವರು ನೀನು ಕಾಮಾಪುರಪುರಕ್ಕೆ ಹೋಗಿ ಅಲ್ಲೇ ಇರು ಅಂತಂದ್ರು. ಅಲ್ಲಿ ಇರು, ಯಾರನ್ನೂ ಕೈ ಹಿಂಗೆ ಮಾಡಬೇಡ ಅಂತಂದ್ರು. ಇದು ನಮ್ಮ ಮಹಾರಾಜರಾದ್ರು ನಮ್ಮ ತಾಯಿಯವ್ರಿಗೆ ಹೇಳ್ತಾರೆ. ನಮಗೂ ಬಡ ಕುಟುಂಬ. ನಮ್ಮ ತಾಯಿಯವ್ರ ಸರ್ ಜನಾಬಾಯಿ ನಿನ್ನ ಕೈ ಯಾವಾಗಲೂ ಹಿಂಗಿರ್ಲಿವ, ಹಿಂಗೆ ಮಾಡಿದೇವ ಅಂದ್ರೆ ಮುಗದೇ ಬಿಡ್ತಂತಾರ ಅವರು. ಈಗ ಕೈ ಮಾಡೋದು ಬೇಡದು, ಏನು ಬೇಡದು ಅಂತಾರ ಅವ್ರು. ಈಗ ಒಬ್ರು ರಾಮಕೃಷ್ಣ ಪರಮಹಂಸರ ಭೇಟಿಗೆ ಅಂತ ಒಬ್ರು ಬಂದ್ರಂತ ಅವರು ಹೇಳಿದ್ರಂತ, ನಾ ಇಷ್ಟು ದಾನ ಮಾಡೀನಿ, ಅಷ್ಟು ದಾನ ಮಾಡೀನಿ, ಹಂಗೆ ಮಾಡೀನಿ, ಹಿಂಗೆ ಮಾಡೀನಿ ಅಂತ ಪರಮಹಂಸರ ಮುಂದೆ ಹೇಳಿದ ಕೂಡಲೇ ಅವ್ರದ್ರಂತ ಏನು ಹುಚ್ಚಿದ್ದೀವೋ ಅದ್ರಂತ ಅವ್ರು. ದಾನ ಮಾಡೋ ಭಗವಂತ ಒಬ್ಬನೇ ಇದ್ದಾನ, ನಾವೆಲ್ಲ ಬೇಡ್ಕೊಳ್ಳೋರೇ ಇದ್ದೇವ ಅಂತಂದ್ರು. ನೀ ಏನ್ ದಾನ ಮಾಡ್ಲಿಕ್ಕೆ ಸಾಧ್ಯದ? ಭಗವಂತನೇ ಎಲ್ಲ ಕೊಟ್ಟಾವ ಅವಿದ್ದಾನ, ಅವು ಒಬ್ಬ ಕೊಡ್ಲಿಕ್ಕೆ ಅಧಿಕಾರ, ನಾವ್ಯಾರು ಕೊಡ್ಲಿಕ್ಕೆ ಅಧಿಕಾರ ಇಲ್ಲ. ನಾವೇನ್ ತಿಳ್ಕೊತೀವಿ, ಏನಾರೆ ಒಂದು ಎಕರೆ ಒಂದು ಸ್ವಲ್ಪ ದಾನ ಮಾಡಿದೇವು ಅಂದ್ರೆ ಅದನ್ನ ಫೋಟೋ ಗಿಟೋ ತೆಗೆಸ್ಕೊಂಡು ದೊಡ್ಡದು ಮಾಡಿ ಪೇಪರ್ನಾಗ ಹಾಕಿ ಅದನ್ನ ತೋರಿಸ್ಬೇಕಂತೀವಿ. ನಮಗ್ ಕೊಡುವಂತದ್ದಿಲ್ಲ. ನಾವು ಬರೇ ದಾತ ಏಕ ರಾಮನ್, ಭಿಕಾರಿ ಸಬ್ ದುನಿಯಾ. ನಾವೆಲ್ಲರೂ ಅವನಿಂದ ತಗೋಬೇಕಾಗ್ಯದ ಹೊರತಾಗಿ ಕೊಡುವಂತದ್ದಿಲ್ಲ. ಇರ್ಲಿ, ಒಟ್ಟಿನ ಮೇಲೆ ಇಂಥ ಒಂದು ಅದ್ಭುತ ಒಂದು ತತ್ವ ವಿಚಾರ ರಾಮಕೃಷ್ಣ ಪರಮಹಂಸರು ಎಲ್ಲಾ ರೀತಿಯಿಂದ ಎಲ್ಲಾ ಧರ್ಮದವರು ಹೆಂಗ ಭಗವಂತನ ಕಂಡಾರ ಅದನ್ನು ತಾವು ಅನುಭವಿಸಿ ನೋಡ್ಬಿಟ್ರಿ. ಇದು ವಿಚಿತ್ರ. ಜಗನ್ಮಾತೆ ಒಂದು ಏನು ದರ್ಶನ ಪಡ್ಕೊಂಡ್ರು ಸುಮ್ಮನೆ ಆಗ್ಲಿಲ್ಲ. ಜಗನ್ಮಾತೆ ದರ್ಶನ ಆಗ್ಬೇಕಾದ್ರೆ ದಿವಸ ಸಂಜೆನ್ಯಾಗ ಹೊತ್ತು ಮುಳುಗು ಟೈಮ್ದಾಗ ಅಳಾರಂತ, ತಾಯಿ ಇವತ್ತು ನಿನ್ನ ದರ್ಶನ ಆಗಲಿಲ್ಲ ಅಂತ ದಾದ ಕಣ್ಣ ನೀರು ಹೋಗ್ತಿದ್ದು ಅಂತ. ಭಗವಂತನಿಗಾಗಿ ಅವನ ದರ್ಶನಕ್ಕಾಗಿ ಕಣ್ಣ ನೀರು ಹೋಗ್ಬೇಕಾದ್ರೆ ಸಾಮಾನ್ಯ ಇಲ್ಲ ಅದು. ಎಷ್ಟು ಅಂತರಂಗದೊಳಗೆ ಭಗವಂತನ ಒಂದು ದರ್ಶನಕ್ಕಾಗಿ ಅವ್ರು ಕಾತರಿಸ್ತಿದ್ರು ಅಂದ್ರೆ ಪ್ರತಿ ದಿವಸದ ಇವತ್ತು ಹೋದ ತಾಯಿ ನಿನ್ನ ದರ್ಶನ ಆಗಲಿಲ್ಲ, ಇವತ್ತು ಹೋದ ತಾಯಿ ನಿನ್ನ ದರ್ಶನ ಆಗಲಿಲ್ಲ ಅನ್ಕೋತ ಕಡೆಗೊಮ್ಮೆ ಮಿಕ್ಕಿ ನಿರ್ಧಾರಕ್ಕೆ ಬಂದ್ಬಿಟ್ರು. ಮತ್ತು ನಿನ್ನ ದರ್ಶನ ಆಗಲಾರ್ದನ ಇದ್ದೇನು ಫಲ ಅಂತೇಳಿ ತಮ್ಮ ಶಿರಾನೇ ಕೊಡಬೇಕು ಅಂತ ಯಾವಾಗ ತಯಾರಾದ್ರು ಆ ಕ್ಷಣದೊಳಗೆ ತಾಯಿ ದರ್ಶನ ಕೊಟ್ಲು ಅನ್ನೋಂಥದ್ದು ಬರ್ತದೆ. ಇಷ್ಟಕ್ಕೆ ಮುಗಿಲಿಲ್ಲ ಅವರು. ಸಗುಣ ಜಗನ್ಮಾತೆಯ ದರ್ಶನ ಒಂದು ಹೆಂಗೆ ಕೂಸ ಮತ್ತು ತಾಯಿ ಒಂದು ಇದ್ರಿಗತ್ತೆ ಅಷ್ಟೊಂದು ಅನ್ಯೋನ್ಯವಾಗಿ ತಾಯಿ ಜೋಡಿ ಪ್ರತಿಯೊಂದು ಮಾತಾಡ್ಕೋತ ಆ ಒಂದು ಆನಂದ ಅನುಭವಿಸ್ತಿದ್ರು. ಕರೆ ಅಷ್ಟಕ್ಕೆ ಇದು ಆಗಲಿಲ್ಲ. ನಿರ್ಗುಣ ಪರಬ್ರಹ್ಮನ ಸ್ಥಿತಿಯನ್ನು ನಾ ಅನುಭವಿಸ್ಬೇಕಂತ ಅಂಥೇಳಿ ತೋತಾಪುರಿ ಜಗದ್ಗುರುಗಳಿಂದ ಅವರಿಂದ ಒಂದು ಏನಪ್ಪ ಅಂದ್ರೆ ಪರಮಾರ್ಥದ ತತ್ವ ಜಿಜ್ಞಾಸತ್ವ, ತತ್ವದ ಒಂದು ಚಿಂತನ, ನಿಜವಾಗಿಯೂ ನಾನು ಯಾರು ಅನ್ನುವಂಥದ್ದು ಈ ಪರಮಾರ್ಥದಿಂದ ಅನುಭವಕ್ಕೆ ಬರ್ತದೆ. ನಾನು ಯಾರು ಅನ್ನುವಂಥ ತಿಳ್ಕೊಂಡು ಬಹಳ ಮುಖ್ಯದ ಅಂತ ಗುರುಗಳಂತಲ್ಲಿ ಹೋಗಿ ನಾವು ಇದನ್ನೇ ಕೇಳಬೇಕು. ನಾನು ಯಾರು, ದೇವರು ಯಾರು, ಇವೆರಡರ ಪ್ರಶ್ನೆ ನಮಗೂ ಇದು ಆಗ್ಬೇಕಾಗ್ಯದ. ದೇವರು ಯಾರು, ನಾನು ಯಾರು, ಇವನ್ ತಿಳ್ಕೊಬೇಕು. ಇವೆಲ್ಲ ಯಾಕೆ ಹೇಳ್ಯಾರ ಅಂದ್ರೆ ಮನುಷ್ಯ ಜನ್ಮನೇ ಇಷ್ಟೊಂದು ಶ್ರೇಷ್ಠದ. ಯಾಕೆ ಶ್ರೇಷ್ಠದ ಅಂದ್ರೆ ಇಲ್ಲಿ ವಿಚಾರ ಮಾಡುವಂಥ ಸಾಮರ್ಥ್ಯ ನಿಮಗದ ಅಂತ ಹೇಳ್ತಾರ ಅವ್ರು. ಆಗಾಳೆ ಅವ್ರು ಹೇಳಿದ್ರಲ್ಲ, ಅದಕ್ಕಾಗೇ ಬಂದಿರಿ ನೀವು, ಏನಾರೇ ಮಾಡಬೇಡ್ರಿ ಅಂತಾರವ್ರು. ಈ ಪುರಂದರದಾಸರು ಎಷ್ಟು ಚಂದ ಹೇಳ್ತಾರ, ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣೆ ಮುಕ್ಕಿ ಮರುಳಾಗುವರೇ. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ. ಹೊನ್ನು ಹೆಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ, ಮಾನವ ಜನ್ಮ ದೊಡ್ಡದು ದೊಡ್ಡದು, ಮಾನವ ಜನ್ಮ ದೊಡ್ಡದು. ಪುರಂದರದಾಸ ಅಂತಾರ, ಮನುಷ್ಯ ಜನ್ಮ ಸಾಮಾನ್ಯ ಇಲ್ಲಪ್ಪ, ದೊಡ್ಡದು ಅಂದ್ರೆ ಆಕೃತಿನೇ ದೊಡ್ಡದಲ್ಲ,
ವಿವೇಕ ಅನ್ನುವಂಥ ವಿಶೇಷ ಸಾರಾಸಾರ ವಿಚಾರ ಮಾಡುವಂಥ ಸಾಮರ್ಥ್ಯ ಮನುಷ್ಯ ಜನ್ಮಕ್ಕದಪ್ಪ. ಯಾವುದು ಚಲೋ, ಯಾವುದು ಕೆಟ್ಟ, ಯಾವುದನ್ನು ಮಾಡೋದ್ರಿಂದ ಸುಖ ಆಗ್ತದೆ, ಯಾವುದನ್ನು ಮಾಡೋದ್ರಿಂದ ದುಃಖ ಆಗ್ತದೆ, ಸುಖ ಯಾವುದು, ದುಃಖ ಯಾವುದು, ನಿಜ ಸುಖದ ಒಂದು ನಿಜವಾದ ಒಂದು ಸ್ಥಿತಿ ಅಂತ ಅದ, ಇವೆಲ್ಲ ವಿಚಾರ ಮಾಡುವಂಥ ಏನಪ್ಪ ಅಂದ್ರೆ ವಿವೇಕ ಅನ್ನುವಂಥದ್ದು ಈ ಮನುಷ್ಯ ಜನ್ಮಕ್ಕದ ಅಂತೇಳಿ ಅವರಂತಾರ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಮರುಳಾಗುವರೆ ಅಂತ. ಮಣ್ಣನ್ನೇ ಮುಕ್ತ ಮತ್ತು ನಮ್ಮನ್ನ ಕಡಿಕೆ ಏನು ಮಾಡ್ತಾರೆ, ಮಣ್ಣೆ ಮುಕ್ಕಿಸ್ತಾರ ಏನು. ಅವರಂತಾರ ಸಮರ್ಥರಂತಾರ, ಸಾಂಗನರ ದೇಹ ಜೋಡಲೆ ಆಣಿ ಪರಮಾರ್ಥ ಬುದ್ಧಿ ವಿಸರಲೆ ತೇ ಮೂರ್ಖ ಕೈಸೆ ಭ್ರಮಲೆ ಮಾಯಾ ಜಾರಿ. ಇಷ್ಟೆಲ್ಲ ನಿನಗೆ ಕಣ್ಣ ಕೈಯ ಕಾಲ ಕಿವಿ ಎಲ್ಲನೂ ಸರಿಯಾಗಿ ಕೊಟ್ಟಾಗ ಸಾಂಗನರ ಎಲ್ಲ ಸರಿಯಾಗಿ ಜೋಡಿಸಿ ಭಗವಂತ ಕಳಿಸ್ಯಾರ. ಇದು ಸಾಮಾನ್ಯನೇ, ಸುಕೃತದಿಂದ ಎಲ್ಲ ಸರಿ ಇರ್ತದ. ಈ ಒಂದೇ ಇದ್ರಾಗ ತಪ್ಪಿತ್ತು ಅಂದ್ರೆ ಎಷ್ಟು ಅವಘಡದ ಅಂತೀರಿ ನೀವು ಬದುಕುದು. ಎಲ್ಲ ಸರಿಯಾಗಿ ಕೊಟ್ಟಾರ. ಆದ್ರೆ ಏನ್ ಮಾಡ್ಯಾವು, ಪರಮಾರ್ಥದ ಒಂದು ಬುದ್ಧಿಯನ್ನೇ ನಾವು ಬಿಟ್ಟುಬಿಟ್ಟೆವು, ಪರಮಾರ್ಥ ಚಿಂತನೆಯನ್ನೇ ಬಿಟ್ಟುಬಿಟ್ಟೆವು. ಪ್ರಪಂಚದ ಚಿಂತೆಯೊಳಗೆ ನಮ್ಮ ಚಿಂತೆ ಹೆಂಗಾಗ್ಯದ ಅಂದ್ರೆ ಎಷ್ಟು ಆಸೆ, ಏನಾದರೂ ನಮ್ಮ ಆಸೆಗೆ ತುಂಬೇ ಹೊಲ್ತಾಗ್ಯದವ್ರು. ಅಂಥ ದುರಾಸೆಯನ್ನ, ಆಸೆ ಇರ್ಬೇಕರೆ ದುರಾಸೆ ಇರಬಾರ್ದಂತಾರ. ನಮ್ಮ ದುರಾಸೆ ಆಗ್ಯದ. ಒಂದೇ ಏನಂತಾರ ಅವರು ಈ ಭಾಗವತೊಳಗೆ ಒಂದು ಕಡೆ ಏನ್ ಹೇಳ್ತಾರ, ಮನುಷ್ಯಾಗ ಎಷ್ಟು ಆಸೆ ಇರಬೇಕು ಅಂದ್ರ ಜಠರ ತುಂಬುವಷ್ಟು ಅನ್ನ ಮಾತ್ರ ನಿಂದು ಅಂತ. ಜ್ಞಾನಿಗಳ ಕೃಷ್ಣ ಪರಮಾತ್ಮ ಹೇಳ್ತಾನ, ಈ ಜಠರ ತುಂಬುವಷ್ಟು ಅನ್ನ ಮಾತ್ರ ನಿಂದು, ನಿನಗ ಹೊಟ್ಟೆ ತುಂಬುವಷ್ಟು ನೀರು ಕುಡಿಯುವಷ್ಟು ನೀರು ಮಾತ್ರ ನಿಂದು, ಮೈ ಮುಚ್ಚುವಷ್ಟು ಬಟ್ಟೆ ಮಾತ್ರ ನಿಂದು, ಮಲಗುವಷ್ಟು ಜಾಗ ಮಾತ್ರ ನಿಂದು. ಇದಕ್ಕಿಂತ ಹೆಚ್ಚಿಂದ ಏನಾದರೂ ನೀನು ಬಯಸಿದ್ದೇ ಆದ್ರ ನೀನು ದಂಡಕ್ಕೆ ಅರ್ಹನಾಗ್ತಿ ಅಂತ ಹೇಳಿ ಆ ಒಂದು ಭಾಗವತ್ನಾಗ ಹೇಳ್ತಾರೆ. ನಿನಗಲ್ಲಿ ಮುಂದೆ ದಂಡನಾದ, ಇದಕ್ಕಿಂತ ಹೆಚ್ಚಿಗೆ ನೀ ಬೇಕಂದ್ರೆ ನಮಗೆ ಇದಕ್ಕಿಂತ ಹೆಚ್ಚಿಗೆ ಅಲ್ಲಿ ಎಷ್ಟು ಸಾಲವಲ್ತ ನಮಗ. ಒಬ್ಬವ ಎಷ್ಟು ಗಳಿಸಿದಂತಂದ್ರ ಎಷ್ಟು ಗಳಿಸಿ ಇಷ್ಟೊಂದು ಗಳಿಸಿದಾದ್ರೇನು ಹಗಲ ರಾತ್ರಿ ಗಳಿಸಬೇಕಂದ್ರೆ ಗಳಿಸ್ಲಿಕ್ಕಾಗ್ತದ, ಭಗವಂತನ ಕಾಣಬೇಕಂದ್ರೆ ಭಗವಂತನ ಕಾಣ್ಲಿಕ್ಕೆ ಆಗ್ತದ. ನಿರ್ಧಾರ ನಮ್ಮದದ. ಅವು ಗಳಿಸಿದ ಕಡಿಕೊಮ್ಮೆ ಎಷ್ಟನೇ ಗಳಿಸಿ ನೋಡ್ಬೇಕಂತೇಳಿ ಕಾರ್ಕುನ್ ಕರೆದಂತ ಕ್ಲಾರ್ಕನ್ನ, ನನ್ನ ಗಳಿಕೆ ಎಷ್ಟು ಹೇಳಪ್ಪ ಅಂದ್ರ ಅವಂದಂತ ಕಾರ್ಕುನ, ಮಹಾರಾಜ್ರ ಇಷ್ಟು ಲಘು ಹೇಳಿಕ್ಕೆ ಒಂದು 15 ದಿವಸ ಟೈಮ್ ಬೇಕಂತ ಹೇಳಿದಂತ. ನೀವು ಎಷ್ಟು ಗಳಿಸಿರೋದು ಲೆಕ್ಕಪತ್ರ ಮಾಡ್ಲಿಕ್ಕೆ. ಈಗೆಲ್ಲ ಕಂಪ್ಯೂಟರ್ ಅವಾಗ ಇದ್ದಿದ್ದಿಲ್ಲ. 15 ದಿವಸ ಒಂದು 4-5 ಮಂದಿ ಕೂಡಿಸಿ ಅದನ್ನ ಲೆಕ್ಕ ಮಾಡಿದಾಗ ಅದಕ್ಕೆ ನಮ್ಗೆ ಗೊತ್ತಾಗ್ತಾರೆ ಅಂದ್ಕೊಳ್ಳಿ ಮಾಡ್ರಂದ್ರು. 15 ದಿವಸ ಕೂಡಿಸಿ ಲೆಕ್ಕ ಮಾಡಿದ್ರಂತ. ಕೊನೆಗೆ 15 ದಿವಸ ಆದ್ಮೇಲೆ ಏನದಪ್ಪ ನಾ ಇಲ್ಲಿ ತನಕ ಗಳಿಸಿದ್ದು ಅಂತಂದ್ರ ಅವನಂತ, ಮಹಾರಾಜ್ರ ನಿಮ್ಮ 18 ತಲಿ ಕೂತು ತಿಂದ್ರು ಸಹಿತ ಸವಿಲಾರ್ದಷ್ಟು ನೀವು ಗಳಿಸಿರಿ ನೋಡಿ. 18 ತಲಿರಿ. ಈಗ ನಮ್ಮದು ಅವೆಲ್ಲ ಹೀಗೆ ತಲಿಗಳು ಹಾಕೋದು ಹೋದ್ರೆ 18 ತಲಿಗಳು ಬರೀ ಕೂತು ತಿಂದ್ರು ಏನು ದುಡಿದು ಬೇಡ, ಏನು ಬೇಡ, ಸುಮ್ಮ ಐಷಾರಾಮದಿಂದ ತಿಂದುಕೊಂಡು ಬದುಕಿದ್ರು ಸಹಿತ ಸಾಲುವಷ್ಟು ನಿಮ್ಮ ಗಳಿಕೆ ಆಗ್ಯದ ಅಂದ್ರ ಅವನಂತ 19ನೇ ತಲಿ ಗತಿ ಏನು ಅಂದ್ರ ದುರಾಸೆ ಅಂತ. ದುರಾಸೆ ಎಷ್ಟು 18 ತಲಿ ಆದ್ರೂ ಸಹಿತ ಅವಾಗ ಸಮಾಧಾನ ಇಲ್ಲ, 19ನೇ ತಲಿ ಬಗ್ಗೆ ಚಿಂತೆ ಮಾಡ್ಲಿಕ್ಕತ್ತಾನಂತ. ಹಿಂಗ ನಮ್ಮ ದುರಾಸೆ ಅದ. ಎಷ್ಟು ಅವರು 8 ಗಂಟೆ ಅಲ್ಲ 8:15 ಯಾಕಂದ್ರೆ ನಿಮ್ಮ ಸಮಯಕ್ಕೆ ಏನು ಬಾಳಕಾಗಿರಬಾರದು. ಇದು ಎಷ್ಟು ಗಳಿಸಿ ಏನು ಮಾಡೋದದ, ಹೋಗುವ ಹೊತ್ನ್ಯಾಗ ಏನಾದ್ರೂ ಇದನ್ನ ನಮ್ಮ ಗಳಿಸಿದ್ದನ್ನು ತಗೊಂಡು ಹೋಗೋದಿತ್ತಂದ್ರೆ ಗಳಿಸ್ಬೇಕು. ಏನು ಒಯ್ಯುವುದಿಲ್ಲ ಅನ್ನೋದು ನಮಗೆ ಗೊತ್ತದ. ಆಮೇಲೆ ನಾವು ಕಾಯಂ ಇರುವುದಿಲ್ಲ ಅನ್ನೋದು ಗೊತ್ತದ. ಯಾಕೆ ಗೊತ್ತದ ಅಂದ್ರೆ ನಾವು ನೋಡ್ತೇವೆ ಪೇಪರ್ನಾಗ ಎಷ್ಟು ಮಂದಿ ಹೋಗಿದ್ದು ನೋಡ್ತೇವೆ. ಸಣ್ಣವ್ರು ಹೋಗಿದ್ದು ನೋಡ್ತೇವೆ, ವಯಸ್ಸಾದವ್ರು ಹೋಗಿದ್ದು ನೋಡ್ತೇವೆ, ಮಧ್ಯಮ ವಯಸ್ಸದವ್ರು ಹೋಗಿದ್ದು ನೋಡ್ತೇವೆ. ಸಮರ್ಥರಂತಾರ, ನೀ ಬಂದಿ ಎಷ್ಟು ಲೆಕ್ಕದ ಮೇಲೆ ಅಂದ್ರೆ ಸರತಾ ಸಂಚಿತಾಚೆ ಶೇಷ ನಾಹಿ ಕ್ಷಣಾಚ ಅವಕಾಶ ಭರತ ನ ಭರತ ನಿಮಿಷ ಜಾಣೇಲಾಗಿ. ಪ್ರಾರಬ್ಧದ ಕರ್ಮದ ಭೋಗವನ್ನ ತೀರ್ಸು ಸಂಬಂಧ ಬಂದೇವ್, ಆದ್ರೂ ಉಣು ಸಂಬಂಧ ಬಂದೇವು. ಅದು ತೀರ್ತು ಅಂದ್ರೆ ಒಂದು ಕ್ಷಣ ಸಹಿತ ನಮಗ ನಿಮಗ ಇರ್ಲಿಕ್ಕೆ ಅಲಾವಿಲ್ಲಂತ.
सरता संचिता तेशेष नाही क्षणाचा अवकाश भरता न भरता ನಿಮಿಷ ಜಾಣೆ लागे. ನಾವು ಯಾವಾಗ ಹೋಗ್ತೇವೆ ಏನು ಬರ್ತದೆ, ಕೂತಿರ್ತೇವೆ, ಚಾ ಕುಡಿರ್ತೇವೆ, ಊಟ ಮಾಡ್ಲಿಕ್ಕೆ ಕೂತಿರ್ತಾರ ಮನುಷ್ಯ, ಕೈಯಾಗ ತುತ್ತು ಹಿಡಿರ್ತಾರ, ಬಾಯಾಗ ಒಯ್ಯುವಂತ ಇದು ಇಲ್ಲ, ಕೈಯಾಗ ಹಿಡದಲ್ಲೇ ಹೋಗಿಬಿಟ್ಟಾರ. ಬಾಯಾಗಿ ಇಟ್ಕೊಂಡ್ರು ನುರ್ಸುವಂತ ಅವಕಾಶ ಸಿಕ್ಕಿಲ್ಲ, ಬಾಯಾಗಿ ಇಟ್ಟಲ್ಲೇ ಹೋಗಿಬಿಟ್ಟಾರ. ನುರ್ಸಿದ್ರು ಸಹಿತ ನುಂಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಹೋಗಿಬಿಟ್ಟಾರ. ಯಾ ಕ್ಷಣದಾಗ ಹೋಗ್ತದೆ ಗೊತ್ತೇ ಇಲ್ಲ. ಆದ್ರೂ ಸಹಿತ ಅಂತೇವು ಇದೆಲ್ಲ ಹಿಂದಾಗಡೆ ಮಾಡುದ್ರಪ್ಪ. ಇದೆಲ್ಲ ನೀವು ಈ ಸಣ್ಣ ವಯಸ್ಸಿನಾಗ ಈ ಪ್ರಪಂಚದಾಗ ಇದನ್ನೆಲ್ಲ ಮಾಡ್ಕೊತ ಕೂತ್ರ ಹುಚ್ಚರಂತಾರ ಅಂತಂತಾರ ನಮಗ. ಆದ್ರ ಅವರು ಸಮರ್ಥರಂತಾರ, ಅಗ್ನಗ್ರಹಾಸಲಾಗಲ್ಲ आणि सावकाश निजेला तो कैसा म्हणावा भला आत्महत्यारा. ಮನಿಗೆ ಬೆಂಕಿ ಹತ್ತದ, ಮನಿಗೆ ಬೆಂಕಿ ಹತ್ತಿ ಬಿಟ್ಟದ, ಇವು ಒಳಗೆ ಆರಾಮ್ ಮಲ್ಕೊಂಡಾನೆ. ಬೆಂಕಿ ಹತ್ತದ ಆರಿಸು ಅಂದ್ರ ಮಲ್ಕೊಂಡು ಎದ್ದ ಮೇಲೆ ಆರಿಸ್ತಾನಂದ್ರೆ ಸುತ್ತಕೊಂಡು ಸಾಯ್ತಾನಿಲ್ಲ. ಸಾವಕಾಶ ಆರಿಸಿದ್ರ ಆತಳಂತಂದ್ರ ಅವ್ ಶಾಣೆ ಅಲ್ಲಿಗೆ ಬರ್ತಾನ. लोक बरोबर जाती वडिले गेली हे प्रचिती ಜಾಣತ ಜಾಣತ ಹೇ ನಿಶಿತಿ ಕಾಯೇ ಮಾನಿನಿ. ಜಗತ್ನಾಗ ಪೇಪರ್ನಾಗ ಎಷ್ಟು ಸಾಯೋದು ನೋಡ್ಲಿಕ್ಕತ್ತಿ, ನಾ ಖಾಯಂ ಇರ್ತನಂತ ತಿಳ್ಕೊಂಡಿ. ಜಗತ್ನಾಗ ಬಿಡು ನಿಮ್ಮ ಮನ್ಯಾಗೆ ಸತ್ತಾರ ನೋಡಿ ಏನಂತಾರ ಅವ್ರು. ನಮ್ಮ ಮನ್ಯಾಗ ನಾವು ಫೋಟೋ ಹಾಕೇವಿಲ್ಲ, ಹಾಕೇವ್ ಹಾರ ಹಾಕೇವ್, ಇವರೆಲ್ಲ ಹೋದಾರ ಲಿಸ್ಟ್ನಾಗ ಇದ್ದಾರಲ್ಲ ಮನ್ಯಾಗ. ಮುತ್ತೆ ಹೋಗ್ಯಾನ, ಅವ್ರ ಅಪ್ಪ ಹೋಗ್ಯಾನ, ನಮ್ಮ ಅಪ್ಪ ಹೋಗ್ಯಾನ, ಎಷ್ಟು ಮಂದಿ ಹೋದಾರ ಫೋಟೋ ಹಾಕಿ. ಮತ್ತೆ ನೀ ಇರ್ತನಂತ ತಿಳ್ಕೊಂಡೆ ಅಂದ್ರೆ ಏನಬೇಕು? ಲೋಕ ಮರಮರೋ ಜಾತಿ ಜಾತಿ ಒಡಿಲೇ ಗೇಲಿ ಹೇ ಪ್ರಚಿತಿ. ತಂದೆ ತಾಯಿಗಳು ಎಲ್ಲ ಹೋಗ್ಯಾರ ಹಿಂದಿನವರೆಲ್ಲ. ಜಾಣತ ಜಾಣತ ಏನ್ ನಿಶಿತಿ ಕಾಯೇ ಮಾಡಿಲೆ. ಎಲ್ಲ ತಿಳ್ಕೊಂಡು ಸಾವಕಾಶ ಮಾಡಲಿಕ್ಕೆ ಇದು ಸಾವಕಾಶದ್ದಿಲ್ಲ, ತಯಾರಾಗಬೇಕಂತಾರ ವಿವೇಕಾನಂದರು. ನೋಡ್ರಿ ಎಷ್ಟು ಸಣ್ಣ ವಯಸ್ಸಿನಾಗ ತಯಾರಾಗಿಬಿಟ್ರು. ಹುಚ್ಚಿಡಬೇಕು, ವಿಚಾರಕ್ಕೆ ಜಿಜ್ಞಾಸು ಬೇಕಂಗ. ದೇವ್ರಿದ್ದಾನ ಅಂದ್ರೆ ಬರೇ ಇದ್ದಾನಂದ್ರೆ ಇದ್ದಾನೇನೋ ಅಂತಾರ ಅವರು. ನಾವು ಇದ್ದಾನ ಅಂದ್ಕೊಳ್ಳೆ ಇದ್ದಾನ್ರಿ. ಯಾರೇ ಹೋಗಿ ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡೋದು, ಯಾರೇ ದೊಡ್ಡವ್ರು ಅಂದ್ಕೊಂಡು ದೊಡ್ಡವರು. ಇವು ಸ್ವತಃ ಬುದ್ಧಿನೇ ಇಲ್ಲ, ಏನು ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ. ಯಾರು ಹೆಂಗ್ ಮಾಡ್ತಾರ ಹಂಗ್ ಮಾಡ್ಕೋತ ಹೋಗುದು ಭಕ್ತನ ಲಕ್ಷಣನೇ ಅಲ್ಲ ಅಂತಾರ. ಪರೀಕ್ಷೆ ಮಾಡಿ ನೋಡ್ಬೇಕಂತಾರ ಅವ್ರು. ಪರೀಕ್ಷೆ ಮಾಡಿ ನೋಡ್ಬೇಕು, ಈ ತಾಯಿಯೇ ಬ್ರಹ್ಮ ಸ್ವರೂಪಿಣಿ ಹೌದಲ್ಲ ಅನ್ನೋದು ಪರೀಕ್ಷೆ ಮಾಡಿ ನೋಡಿದ್ರು ರಾಮಕೃಷ್ಣ ಪರಮಹಂಸರು. ಅದಕ್ಕೆ ತೋತಾಪುರಿ ಗುರುಗಳಿಂದ ಅನುಗ್ರಹ ತಗೊಂಡ ಅವ್ರು ಹೇಳಿದ ಸಾಧನಾ ಮಾರ್ಗದೊಳಗ ನಿರಾಕಾರ ಬ್ರಹ್ಮ ವಸ್ತುನೇ ಈ ನನ್ನ ಮಾತೆ ಇದ್ದಾಳ. ರಾಮಕೃಷ್ಣ ದೇವರು ಅಂತಂತಾರಂತೇಳಿ ರಾಮಕೃಷ್ಣರ ಒಂದು ಅವತಾರ ಮಹಿಮೆಯನ್ನು ಕೇಳ್ಕೊತ ಇವ್ರೇನ್ ಮಾಡಿಬಿಟ್ರು, ಅದ್ರಾಗ ತಮ್ಮ ಪಾತ್ರನ ಮಾರುತಿ ಪಾತ್ರ ನಾನೇ ಅಂತ ತಿಳ್ಕೊಂಡ ಎಷ್ಟೋ ಸರಿ ಗಿಡ ಹಾರಾಡ್ಕೊತ ಅಡ್ಡಾಡ್ತಿದ್ರಂತವ್ರು. ಆ ಟೊಂಗಿಯಿಂದ ಈ ಟೊಂಗಿಗೆ ಹೆಂಗ ಮಾರುತ್ತಿರ ಹಾರಾಡ್ತಿದ್ದ ಹಂಗ ಹಾರಾಡ್ತಿದ್ರು. ಆ ಟೈಮ್ದಾಗ ರಾಮ ಲಕ್ಷ್ಮಣರ ಒಂದು ಸ್ವರೂಪ ಸಾಕ್ಷಾತ್ಕಾರ ಇವ್ರಿಗೆ ಆಗಿಬಿಡ್ತು. ಯಶೋಧಾದೇವಿಯ ಸ್ಥಾನದಾಗ ತಾವು ನಿಂತ ಪರಮಾತ್ಮ ಈ ಕಾಳಿಕಾದೇವಿ ಕಂದ ತಿಳ್ಕೊಂಡು ಏನಪ್ಪಾ ಅಂದ್ರ ಲಾಲ ಲಾಲ್ ಅಂತ ಹೇಳಿ ಅದು ಒಂದು ತಾಯಿಯ ಒಂದು ರೂಪನೊಳಗೂ ಸಹಿತ ಎಲ್ಲಾ ರೀತಿಯಿಂದ ಪ್ರೇಯಸಿ ರೂಪದೊಳಗ, ತಾಯಿಯ ರೂಪದೊಳಗ, ಭಕ್ತನ ರೂಪದಾಗ, ಪ್ರತಿಯೊಂದು ರೂಪದೊಳಗ ಆ ನಿರಾಕಾರ ವಸ್ತುವನ್ನ ತಮ್ಮ ಅನುಭವಕ್ಕೆ ತಗೊಂಡ್ರಲ್ಲ. ಇಂಥ ಜ್ಞಾನಿಗಳ ಸಿಗುವುದು ಈ ಭಾರತ ಮಾತೆ ಒಂದು ದೊಡ್ಡ ಏನಪ್ಪಾ ಅಂದ್ರೆ ಇದು ಅಂತ ತಿಳ್ಕೊಬೇಕು. ಒಂದೇ ಪಂಥದೊಳಗೆ ಹೋಗಿ ಒಂದನ್ನೇ ಕಂಡು ಹಿಡ್ಕೊಂಡು ಅವ್ರು ಬಹಳಷ್ಟು ಮಂದಿ ಸಿಗ್ತಾರ. ಎಲ್ಲದರ ಒಂದು ಪೂರ್ಣ ಒಂದು ಅನುಭವ ಏನದಲ್ಲ ಅದು ರಾಮಕೃಷ್ಣ ಪರಮಹಂಸರ ಒಂದು ತತ್ವದೊಳಗೆ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಕೆಲವೊಬ್ಬರು ಅಂತಾರ ನಮ್ಮ ವಿಠ್ಠಲನೇ ದೇವ್ರು ಅಂತಾರ, ಕೆಲವೊಬ್ಬರು ನಮ್ಮ ಗುರುಗಳೇ ದೇವ್ರು ಅಂತಾರ, ಕೆಲವೊಬ್ಬರು ದೇವಿಯೇ ದೇವ್ರು ಅಂತಾರ. ಯಾರು ದೇವರ ಮುಖ್ಯ ದೇವಾಸ ಯಾರು ಅಂತದ್ದು ಗೊತ್ತೇ ಇಲ್ಲ ನಮಗೆ. ತಿರಿಲೋಕ ಜೇಥೂನಿ ನಿರ್ಮಾಣ ಜಾಲೆ ತಯಾ ದೇವರಾಯಾಸಿ ಕೋಣಿನ ಬೋಲಿ. ಈ ಮೂರು ಲೋಕಗಳ ನಿರ್ಮಾಣ ಮಾಡಿದಂತ ಆ ಮುಖ್ಯ ದೇವನ ಬಗ್ಗೆ ಯಾರು ವಿಚಾರ ಮಾಡುವನಂತ ವಿಚಾರ ಮಾಡಿದವರು ರಾಮಕೃಷ್ಣ ಪರಮಹಂಸರು. ಅದೇ ದೇವರನ್ನು ಕಾಣಬೇಕಂತ ಹಂಬಲಿಸಿ ಎಲ್ಲಾ ಕಡೆ ತಮ್ಮ ಜಿಜ್ಞಾಸವನ್ನು ಪ್ರಕಟ ಮಾಡ್ಕೋತ ಹೋಗಿ ಏನಪ್ಪಾ ಅಂದ್ರೆ ಪರೀಕ್ಷೆ ಮಾಡಿ ಶಿಷ್ಯತ್ವವನ್ನು ವಹಿಸಿದವರು ಸ್ವಾಮಿ ವಿವೇಕಾನಂದ. ಪರೀಕ್ಷೆ ಮಾಡಿದ್ರು ಅವ್ರು. ದೇವ್ರ ಕಾಲ ದೇವರಂತ ನನಗೆ ತೋರಿಸ್ತೀರೇನೋ ಅಂತ ಕೇಳಿದ್ರು ಅವರು. ದೇವರಿದ್ದಾನ ಅಂತೀರಿ, ನನಗೆ ತೋರಿಸ್ತೇನೋ? ಒಳ್ಳೆ ತೋರಿಸ್ತಂದ್ರ ಅವ್ರು. ಹೆಂಗ ತೋರಿಸ್ತಾರೆ? ನೀ ನಾನು ಹೆಂಗ ನೋಡ್ಲಿಕ್ಕತ್ತೇನ ಹಂಗೆ ನಿನಗೆ ತೋರಿಸ್ತೀನಿ ಅಂತ ನೋಡ್ರಿ ಪರೀಕ್ಷೆ ಮಾಡಿ. ಇಷ್ಟು ಹಾಗೆ ರಾಮಕೃಷ್ಣ ಪರಮಹಂಸರು ಎಂದೇನು ಹಸ್ತ ಅವರ ಒಂದು ವಿವೇಕಾನಂದರ ತಲೆ ಮೇಲೆ ಬಿದ್ದಾಗ ಅಂಥ ಒಂದು ಬ್ರಹ್ಮಾನಂದ ಸ್ಥಿತಿ ಒಳಗ ತನ್ಮಯ ಆಗಿಬಿಟ್ರು.
ಈ ಸ್ಥಿತಿ ಇಲ್ಲೇ ಇರಲಪ್ಪ, ಇನ್ನು ಕೆಲಸ ಭಾಳದ ಅಂತೇಳಿ ನೋಡ್ರಿ. ಭಾರತದ ಒಂದು ಸನಾತನ ಧರ್ಮವನ್ನು ಎತ್ತಿ ಹಿಡಿದವ್ರು ಯಾರಾದರೂ ಇದ್ರು ಅವ್ರು ವಿವೇಕಾನಂದರು ಒಬ್ಬರೇ. ಇರ್ಲಿಲ್ಲ ಅಂದ್ರ ಇಡೀ ಜಗತ್ತ ಹೊರದೇಶದವರೆಲ್ಲರೂ ಭಾರತ ಅಂದ್ರೆ ಇದೊಂದು ಭಿಕ್ಷುಕರ ನಾಡ ಅಂತ ತಿಳ್ಕೊಂಡು ಬಿಟ್ಟಿತ್ತು. ಯಾಕಂದ್ರೆ ನಮಗ ಉಳ್ಕಿದ್ದು ಗೊತ್ತೇ ಇದ್ದಿದ್ದಿಲ್ಲ, ಎದಿ ಉಬ್ಬಿಸಿ ಅಥವಾ ಎಲ್ಲಿ ಶಟದ ನಿಂದ್ರದ್ದು ಗೊತ್ತೇ ಆಗಲಿಲ್ಲ ನಮಗ. ಬ್ರಿಟಿಷರು ಅದು ನಮ್ಮನ್ನು ತುಳಿದು ಬಾಳಿದ್ರು. ನಮ್ಮನ್ನ ಹೆಂಗಂದ್ರ ಆ ರೀತಿ ಕೆಲಸ ತಗೊಂಡ್ಬಿಟ್ರು. ನಮಗ್ ವಿಚಾರ ಮಾಡುವಂತ ಶಕ್ತಿನೇ ಉಳಿಲಿಲ್ಲ. ಬರೇ ಏನಪ್ಪಾ ಅಂದ್ರ ದುಡಿಯೋದು, ಅವ್ರು ಹೇಳಿದ್ದಕ್ಕೂ ನಮಸ್ಕಾರ ಮಾಡ್ಕೊತ ಬದುಕಿದಂತವ್ರು ಅಂತೇಳಿ ಹೊರಗಿನ ದೇಶದವ್ರು ಅಂತಿದ್ರು. ವಿವೇಕಾನಂದರು ಅಂದ್ರು ಬರೇ ಒಂದು ಮಾತ ಇಡೀ ಜಗತ್ತನ್ನೇ ಬಗ್ಗಿಸಿ ಬಿಡ್ತಾವ. ಅವ್ರೇನು ನಮ್ಮ ಸಂಸ್ಕಾರ ಅನುಸಾರವಾಗಿ ಅಂದ್ರೆ ಅನ್ಬೇಕಂತಲಿಲ್ಲ. ಅದನ್ನ ಇದನ್ನ ಅಂದು ನಾ ಏನು ಭಯಂಕರ ಪ್ರಚಾರಕ್ಕೆ ಬರ್ಬೇಕಂತಲಿಲ್ಲ. ನಮ್ಮ ಸಂಸ್ಕಾರದ ಇಲ್ಲಿ ನನ್ನ ತಾಯಿಗಳೇ, ನನ್ನ ತಂದೆಗಳೇ, ಅಥವಾ ನನ್ನ ಬಂಧುಗಳೇ, ನನ್ನ ಬಳಗಳೇ, ಇದು ನಮ್ಮ ಭಾರತೀಯ ಸಂಸ್ಕಾರ ಸನಾತನ ಧರ್ಮದ ನಿಯಮದ ಇದು ನಮ್ಮ ನರನಾಡಿಗಳಲ್ಲಿ ತುಂಬ್ಯದ. ಈ ಒಂದು ಮಾತು ಇಡೀ ಜಗತ್ತನ್ನೇ ಏನಪ್ಪಾ ಅಂದ್ರ ಬಗ್ಗಿಸಿ ಬಿಡುತ್ತೆ ನೋಡ್ರಿ. ಅಂಥ ವಿವೇಕಾನಂದರು ಕೊನೆಗೂ ಸಹಿತ ಪರೀಕ್ಷಾ ಅಂತದ್ದು ಹೋಗ್ಲಿಲ್ಲ ಅಂತ ನೋಡ್ರಿ. ಪರೀಕ್ಷಾವನ್ನು ಅಂದ್ರೆ ಶಿಷ್ಯ ಹೆಂಗಿರ್ಬೇಕಂದ್ರೆ ಜಿಜ್ಞಾಸು ಇರಬೇಕಂತಾರ. ಸುಮ್ಮನೆ ಒಬ್ಬ ರೊಕ್ಕ ಕೊಟ್ಟ ನೀ ಕೈ ಮುಚ್ಚಿ ತಗೊಂಡು ಅದು ಕೊಟ್ಟದನೋ ಈ ನಡೆಯುವಂತಹದ್ದನೋ ಅಂತದ್ದು ಪರೀಕ್ಷೆ ಬೇಕೋ ಬೇಡ ಅಂತಾರ ಅವರು. ಒಬ್ಬರು ಕೊಟ್ರು, ಜೇತೆ ಪರೀಕ್ಷೆಯ ಅಭಾವ ಟೋಣಪ ಸಮುದಾವ. ಸಮರ್ಥರಂತಾರ ಪರೀಕ್ಷೆ ಮಾಡುವಂತ ಬುದ್ಧಿನೇ ನಿನ್ನಂತ ನಿಲ್ಲಿಕ್ಕಂದ್ರ ಇದೊಂದು ಹುಮ್ಮುತನದಿಂದ ಮಾಡ್ಲಿಕ್ಕತ್ತಿ ಅಂತಾರ. ಸುಮ್ಮನೆ ಏನು ಅವ್ರು ಮಾಡ್ತಾರಂತ ಮಾಡ್ಲಿಕ್ಕತ್ತಿ ಇದಲ್ಲ, ಪರೀಕ್ಷೆ ಮಾಡಂತಾರ. ರಾಮಕೃಷ್ಣ ಪರಮಹಂಸರು ಕೊನೆ ಟೈಮ್ದಾಗ ಸಹಿತ ಇವರು ಮೊದಲೊಂದು ಪರೀಕ್ಷೆ ಮಾಡಿದ್ರಂತ. ಕಂಚ, ಕಾಮಿನಿ, ಕಾಂಚನ ಇವನ್ನೆಲ್ಲ ತ್ಯಾಗ ಮಾಡ್ಯಾರ. ಪ್ರಖರವಾದ ವೈರಾಗ್ಯದ ಒಂದು ಮಾತು ಹೇಳ್ತಾರ. ನಿಜವಾಗಿ ಇವರು ಅದ್ರಾಗ ಮೈಗೂಡ್ಯದನ್ನ ತೋಡ್ಬೇಕಂತೇಳಿ ₹1 ಕಾಯಿನ ಅವ್ರ ಹಾಸಿಗೆ ಒಳಗಿಟ್ರ ನೋಡ್ರಿ, ಮನಸ್ಸಷ್ಟೇ ಅವ್ರದ್ದು ವಿರಕ್ತಿ ಆಗಿದ್ದಿಲ್ಲ. ಪ್ರತಿಯೊಂದು ಇಂದ್ರಿಯಗಳ ನರನಾಡಿಗಳು ಸಹಿತ ಆ ವಿರಕ್ತಿಗೆ ಸಪೋರ್ಟ್ ಮಾಡಿದ್ದು ರಾಮಕೃಷ್ಣ ಪರಮಹಂಸರಿಗೆ. ಅಂದ್ರೆ ಯಾವ ಸ್ಥಿತಿ, ಪ್ರಬಲವಾದ ವೈರಾಗ್ಯ ಅಂತಾರೆ. ಪ್ರಬಲವಾದ ವೈರಾಗ್ಯ, ಬರೇ ವೈರಾಗ್ಯ ಅಲ್ಲ, ಪ್ರಬಲವಾದ ವೈರಾಗ್ಯ ಇದ್ದವರು ರಾಮಕೃಷ್ಣ ಪರಮಹಂಸರು. ಪ್ರಬಲವಾದ ವೈರಾಗ್ಯ ಅಂದ್ರೆ ಈಗ ವೈರಾಗ್ಯದೊಳಗ ಅಭಾವ ವೈರಾಗ್ಯವ, ಪ್ರಸೂತಿ ವೈರಾಗ್ಯವ, ಕ್ಷಣಿಕ ವೈರಾಗ್ಯವ ಸಾಕಷ್ಟವ. ಅವ್ರ ವೈರಾಗ್ಯ ಹಂಗಿತ್ತಂದ್ರ ಬ್ಯಾಡ ಅಂತೇಳಿ ಬುದ್ಧಿ ವಿಚಾರ ಮಾಡ್ಕೊಂಡು ಬ್ಯಾಡ ಅಂತಿದ್ದಿಲ್ಲ. ಅವ್ರ ಇಂದ್ರಿಯಗಳೇ ಸಹಿತ ಬ್ಯಾಡ ಅಂತಿದ್ವು ಅಂತ. ಹೋಗಿ ಅಲ್ಲಿ ಮಲ್ಕೊಂಡ್ರೆ ಚೇಳು ಕಡ್ದಂಗಾಗಿ ಜಿಗಿದು ನಿಂತು ಬಿಟ್ರು. ಆ ರೊಕ್ಕದ ಮೇಲೆ ಮಲ್ಕೊಳಿಕ್ ಹೋದ್ರ ಚೇಳು ಕಡ್ದಂಗಾಗಿ ಜಿಗಿದ್ವಿ ಅಂದ್ರೆ ಇಂದ್ರಿಯಗಳ ಸಹಿತ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಿಲ್ಲ, ಬೇಕು ಅನ್ನುವಂಥದ್ದಕ್ಕೆ. ಎಂಥ ಪ್ರಕಾರ ಇಂಥ ಪರೀಕ್ಷೆ ಮಾಡಿದ್ರು ಸಹಿತ ಅವರಿಗೆ ಯಾವಾಗ ಗಂಟ್ಲಕ್ಕ ತ್ರಾಸಾಗಿ ಅವ್ರೇನು ಮಲ್ಕೊಂಡ್ರಲ್ಲ ಕೊನೆ ಗಳಿಗೆ ಒಳಗ ಆವಾಗೂ ಸಹಿತ ವಿಚಾರ ಮಾಡ್ತಿದ್ರು, ಇವ್ರಿಗೆ ಯಾಕೆ ಬರಬೇಕು ಈ ಜಡ್ಡ. ವಿವೇಕಾನಂದರ ವಿಚಾರ ಅಂದ್ರೆ ಜಿಜ್ಞಾಸತ್ವ, ಪರಬ್ರಹ್ಮ ಸ್ವರೂಪಿಗಳು ಇವ್ರಿಗೆ ಇದೊಂದು ಜಡ್ ಕಡಿಕ್ ಮಾಡ್ಕೊಳಿಕ್ ಆಗುದಿಲ್ಲನು, ಇವ್ರು ಸುಮ್ಮನೆ ಹೇಳಿಕತ್ತಾರನು, ಇವ್ರು ಮನುಷ್ಯ ರೂಪನೇ ಇರಬೇಕು ಅನ್ನೋ ತಲೆಯಾಗ ಬಂದಾಗ ರಾಮಕೃಷ್ಣ ಪರಮಹಂಸರಂದ್ರಂತ ಯಾರು ರಾಮ ಆಗಿ ಬಂದ್ರು, ಯಾರು ಕೃಷ್ಣ ಆಗಿ ಬಂದ್ರು, ಅದೇ ನಾನು ರಾಮಕೃಷ್ಣ ಬಂದ ನೋಡಪ್ಪ ಅಂತಂದ್ರು. ಇವ್ರ ಮನಸ್ಸಿನಾಗ ಬಂದಿದ್ದು ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಗ್ಬಿಡುತ್ತಂತ. ಆತ್ಮಜ್ಞಾನಿಗಳಂದ್ರೆ ಆತ್ಮಜ್ಞಾನಿಗಳಿಗೆ ಹೇಳಬೇಕಾಗಿಲ್ಲ, ಅವರ ಆ ಪ್ರತಿಯೊಬ್ಬರ ಅಂತಃಕರಣನೇ ಅವ್ರದ್ದಾಗಿರ್ತದೆ. ರಾಮಕೃಷ್ಣ ಪರಮಹಂಸರು ಹನಿ ನೀರು ಸಹಿತ ಹೋಗ್ತಿದ್ದಿಲ್ಲ ಕೊನೆಗೆ. ಅವಾಗ ಎಲ್ಲ ಏನಪ್ಪಾ ಅಂದ್ರೆ ವಿಶೇಷ ಶಿಷ್ಯರೇನಿದ್ರಲ್ಲ. ಈಗ ನೋಡ್ರಿ ಇವರೆಲ್ಲ ವಿಶೇಷ, ಎಲ್ಲರೂ ಆನಂದ ಸ್ವರೂಪರೇ ಇದ್ದಾರೆ. ಅವರು ಹೆಸರು ನೋಡ್ರಿ ಹಂಗವ ನೋಡ್ರಿ. ಅವ್ರು ಎಲ್ಲರೂ ವಿವೇಕಾನಂದ ಅವನ ಆಗಾಳೆ ಬಂದ ಕೂಡಲೇ ನೋಡಿ ಎಲ್ಲರ ಮುಂದೆ ಆನಂದ ಅಂದ್ರೆ ಆ ಆನಂದ ಸ್ವರೂಪಕ್ಕೆ ಹೋಗಿ ಮುಟ್ಟ್ಯಾರ. ನಮ್ಮ ಹೆಸರುಗಳು ಹೆಂಗವ, ಚಿಂಟ್ಯ, ಪಿಂಟ್ಯ, ಲಿಂಟ್ಯ ಅಂತೇಳಿ ಅವಕ್ಕೆ ಹೆಸರಿಗೆ ಅರ್ಥನೇ ಇಲ್ಲ. ಯಾಕ್ರಿ ಅವ್ರು ಹೆಂಗ್ ನೋಡ್ರಿ ಆನಂದ ಸ್ವರೂಪ ಸ್ವತಃ ಹೇಳ್ತಾರೆ. ನಾವು ಆನಂದ ವಿವೇಕಾನಂದ, ವಿವೇಕದಿಂದ ತುಂಬಿದಿಂದ ನಾನು ಆನಂದವನ್ನು ವಿವೇಕದಿಂದ ಪಡ್ಕೊಂಡವ ವಿವೇಕಾನಂದ ಇದ್ದೀನಿ ಅಂತ ಹೇಳ್ತಾರೆ. ಹಂಗೆ ಇವರೆಲ್ಲರೂ ಆನಂದಗಳಿದ್ದಾರೆ. ಇಂಥವ್ರೆಲ್ಲರೂ ರಾಮಕೃಷ್ಣ ಪರಮಹಂಸರಿಗೆ ಅಂತಾರ, ಗುರುಗಳ 15 ದಿವಸ ಹನಿ ನೀರು ಸಹಿತ ಹೋಗಿಲ್ಲ, ನಾವು ಹೆಂಗೆ ಊಟ ಮಾಡೋದ್ರೆ ನಮ್ಮ ಗಂಟಲ್ದಾಗ ಹೆಂಗೆ ನೀರು ಹೋಗ್ಬೇಕು. ಅವ್ರನ್ನವರು ಹೋಗ್ರಿಪ್ಪ ಊಟ ಮಾಡ್ರನ್ನವರು, ನೀವೇ ತಿಂದಿಲ್ಲ, ನೀವೇ ಒಂದು ಹನಿ ನೀರು ತಗೊಂಡಿಲ್ಲ, ನಾವ್ ಹೆಂಗೆ ಊಟ ಮಾಡೋದ್ರ ರಾಮಕೃಷ್ಣ ಪರಮಹಂಸರು ಅಂದ್ರಂತ ನಿಮ್ಮ ಗಂಟಲುಗಳು ಯಾರು ಅಂತ ತಿಳ್ಕೊಂಡಿ ಅಂತ. ನಿಮ್ಮೆಲ್ಲರ ಗಂಟಲುಗಳು ನನ್ನ ಗಂಟಲದ, ನಿಮ್ಮ ಗಂಟಲ ಮುಖದಿಂದ ನಾವು ಉಣ್ಕೋತಾನೆ ಇದ್ದೀನಿ, ಆನಂದನೇ ಇದ್ದೀನಿ. ಯಾಕಂದ್ರೆ ದೇಹಾತೀತ ಸ್ಥಿತಿ ಅದು.
ವಿದೇಹ ಸ್ಥಿತಿ ಅಂತಾರೆ ಅದಕ್ಕೆ. ಈ ದೇಹದಿಂದ ಹೊರಗ ಏನಪ್ಪಾ ಅಂದ್ರೆ ಆ ಒಂದು ವಿದೇಹ ಸ್ಥಿತಿಯೊಳಗಿರುವಂತವ್ರು ಈ ದೇಹದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಾರ ಅವರು? ನಾನು ನಿತ್ಯ ಮುಕ್ತ, ಯಾವಾಗಲೂ ಇರಾವ ಆ ಪರಬ್ರಹ್ಮ ನಿರ್ವಿಕಾರ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂತ ಆ ಸ್ಥಿತಿಯ ಒಂದು ಏನಪ್ಪಾ ಅಂದ್ರೆ ಅಂತಿಮ ಸ್ಥಿತಿಗೆ ಹೋಗಿ ಮುಟ್ಟಿದಂತ ರಾಮಕೃಷ್ಣ ಪರಮಹಂಸರಂದ್ರು, ನಿಮ್ಮ ಎಲ್ಲ ಗಂಟಲುಗಳು ಯಾರು ಅಂತ ತಿಳ್ಕೊಂಡ್ರಿ, ಆನಂದಿಂದ ಊಟ ಮಾಡ್ರಿ ಅಂತ. ಎಂತ ಅದೇ ಒಂದು ವ್ಯಕ್ತಿತ್ವ, ಅದೇ ಒಂದು ಸ್ಥಿತಿ ತಾಯಿ ಶಾರದಾ ಮಾತೆ. ನಾನು ಈಗ ಇಲ್ಲಿ ಬರೋದು ಅಂದ ಕೂಡಲೇ ಸ್ವಲ್ಪ ನೋಡಿದೆ ಒಂದೆ ಅವ್ರು ನಾವು, ಯಾಕಂದ್ರೆ ಈಗ ಹಿಂಗೆ ಹೊರಗೆ ಬರೋದೇ ಕಡಿಮೆ ನಾನು, ಯಾಕಂದ್ರೆ ನಿಮಗಂತೂ ಗೊತ್ತದ ಇವ್ರಿಗೆ ನಮಗೆ ಅಗದಿ ನಮ್ಮ ಗುರುಬಂಧುಗಳು ಇವರು ನಮಗೆ, ನಾ ಎಲ್ಲೂ ಹೊರಗೆ ಹೋಗಿಲ್ಲ. ಯಾಕಂದ್ರೆ ನಮ್ಮ ಮಹಾರಾಜರು ಹಾಕಿಕೊಟ್ಟ ಸಪ್ತಾಹಗಳು ವರ್ಷಕ್ಕೆ 23 ಸಪ್ತಾಹ, 3 ದಿವಸ ಸಪ್ತಾಹ, ಪ್ರತಿ ಶನಿವಾರಕ್ಕೊಮ್ಮೆ ಸತ್ಸಂಗ ಅದ. ಅಲ್ಲೇ ಏನಪ್ಪಾ ಅಂದ್ರೆ ಈ ಸೇವಾ ಮಾಡ್ಕೊತ ಇರೋರು ನಾವು, ಏನೋ ಇವತ್ತು ನಮ್ಮ ಕೃಪಾ, ನಮ್ಮ ಏನಪ್ಪಾ ಅಂದ್ರೆ ಪುಣ್ಯ, ಇಂಥ ಮಹಾತ್ಮರ ಸನ್ನಿಧಾನದೊಳಗೆ, ಇಂಥವ್ರೆಲ್ಲರ ಸನ್ನಿಧಾನದೊಳಗೆ ಸೇವಾ ಮಾಡುವಂಥ ಭಾಗ್ಯ ಸಿಕ್ಕದಲ್ಲ, ಇದು ನನ್ನ ಒಂದು ಗುರುವಿನ ಒಂದು ಕೃಪಾ ಆಶೀರ್ವಾದ ಅಂತ ತಿಳ್ಕೊತೀನಿ. ಹೆಚ್ಚು ಕಡಿಮೆ ಆಗಿದ್ರೆ ನೀವು ಸಹನ ಮಾಡ್ಕೋರಿ, ಯಾಕಂದ್ರೆ ನಾವು ವಿಜಾಪುರ ಕಡೆ ಅವ್ರು, ನಮ್ಮ ಭಾಷೆ ಬಿರುಸು ಸ್ವಲ್ಪ, ನಮ್ಮ ಭಾಷೆ ಈ ಕಡೆಗತೆ ಮುರಿದು ಅಲ್ಲ, ನಾವು ವಿಜಾಪುರದಾಗಿದ್ದವ್ರು ನಾವೆಲ್ಲ, ನಮ್ಮ ಭಾಷೆ ಬಿರುಸಾಗ್ತಾವ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಸಹಿತ ಅದನ್ನು ನಿಮ್ಮವ್ವ ಅಂತೇಳಿ ಒಪ್ಪಿಟ್ಟುಕೋರಿ. ಯಾಕಂದ್ರೆ ತಾಯಿ ನೀವೆಲ್ಲ ಮಾತೃ ಸ್ವರೂಪಿಣಿ ಇದ್ದೀರಿ, ತಮ್ಮ ಮಕ್ಕಳಿಗೆ ಹಾಗೆ ಮಾಡಿದ್ರು ಸಹಿತ ಅದು ಚಂದಿ ಅನ್ನಿಸ್ತದೆ. ಹಂಗೆ ಏನಿದ್ದದ್ದು ಚಂದ ಮಾಡಿ ಸ್ವೀಕಾರ ಮಾಡಿರಿ, ಮಾಡ್ಕೋತಿರೋ ಅಂತ ಭರವಸದ. ನಿಮಗೆಲ್ಲರಿಗೂ ಏನಪ್ಪ ಅಂದ್ರೆ ನಾನು ನನ್ನ ದಂಡವತ ನಮಸ್ಕಾರ ಹಾಕ್ತೀನಿ. ಒಟ್ಟಿನ ಮೇಲೆ ಮನುಷ್ಯ ಜನ್ಮ ಬಂದದ, ಅದನ್ನು ಸಾರ್ಥಕತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ತಿರುಗಿ ಇದೇ ಜನ್ಮ ಬರ್ತದೆ ಅಂತ ಹೇಳಿ ಹಿಡ್ಕೋಬೇಡ್ರಿ ಅಂತಾರೆ. ಅಂತ್ಯಕಾಲದೊಳಗೆ ಎಂಥ ಮತಿಯೋ ಅಂಥ ಗತಿ ಅಂತ ಜ್ಞಾನಿಗಳು ಹೇಳ್ತಾರೆ. ಈ ಹೋಗೋ ಟೈಮ್ದಾಗ ಏನು ನೆನೆಸ್ತೆ ಅದಾಗ್ತಿ ಅಂತಾರೆ. ಮತ್ತು ನಾವು ಪ್ರಪಂಚದಾಗ ಈ ರೀತಿ ಬಡ್ದ್ಯಾಡವ್ರನ್ನ ಹೋಗುವತ್ನಾಗ ಭಗವಂತ ಅಂತ ಬರ್ತಾನೆ ಬರುವುದಿಲ್ಲ ನಮಗದು. ಈಗೆಲ್ಲ ಈ ರೀತಿ ಮಾಡಿದವ್ರಿಗೆ ಒಮ್ಮೆ ಕೈ ಕೊಡ್ತದೆ, ಈಗಿನಿಂದ ಮಾಡ್ಕೊತ ಇದ್ದವ್ರಿಗೆ ಕೈ ಕೊಡ್ತದ. ಮತ್ತಿನ್ನು ಯಾರು ಹಿಂದಾಗಡೆ ಮಾಡೋಣ ಅಂತಂದವ್ರಿಗೆ ಶಂಕರಾಚಾರ್ಯರು ಮುಂಜಾನೆ ನಸಿಕ್ಲೆ ಪ್ರಾತರ್ವಿಧಿಗೆ ಹೊಂಟಿದ್ರಂತ. ಒಬ್ಬ 95 ವರ್ಷದ ಮುದುಕ ಸಂಸ್ಕೃತ ಶಬ್ದ ಬಾಯ್ಪಾಟ್ ಮಾಡ್ಲಿಕ್ಕೆ ಹತ್ತಿದ್ರಂತವ. ಇವ್ರಂದ್ರು ಏನಿದು ಈ ವಯಸ್ಸಿನಾಗ ಇವೇನು ಮಾಡ್ಲಿಕ್ಕತ್ತಾರಂತ ಹೋಗಿ ನೋಡ್ತಾರ, ಅವಂತ ನಾವು ಡುಕ್ರಂಕರ್ಣಿ 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 ಅಂತ ಹೇಳಿ ಅವ ಬಾಯ್ಪಾಟ್ ಮಾಡ್ಲಿಕ್ಕೆ ಹತ್ತಿದ್ದಂತ. ಮೂರ್ಖ ಇದೇನು ಮಾಡ್ಲಿಕ್ಕತ್ತೀವೋ ಅಂತಂದ್ರು. ಬರ್ರಿ ಗುರುಗಳು ಅಂತಂದವ, ಏನ್ರಿ ಜೀವನ ತುಂಬ ಸಂಸಾರ ಸಂಬಂಧ ದುಡ್ದನಿ, ಈಗ ನನಗೆ ಗೊತ್ತಾಗ್ಯದ ಇನ್ನು ಏನಾರೇ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅವೆಲ್ಲ ವಿಚಾರಗಳು ಸಂಸ್ಕೃತಿನಾಗವ, ಅದಕ್ಕೆ ಶಬ್ದಗಳು ಬಾಯ್ಪಾಟ್ ಮಾಡ್ಲಿಕ್ಕತ್ತೀರಿ ಅಂದಂತ. ನಹಿ ನಹಿ ರಕ್ಷತೆ ಡುಕ್ರಂಕರಣೆ ಅಂದ್ರ ಅವ್ರು, ಈ ಡುಕ್ರಂಕರಣೆ ರಕ್ಷಣೆ ಮಾಡ್ತದನೋ ಅಂತಂದ್ರ ಅವರು. 95 ವರ್ಷ ಆಗ್ಯಾವ, ಇನ್ನು ಅವನು ಬಾಯ್ಪಾಟ್ ಮಾಡಿ ವಾಕ್ಯ ಮಾಡಿಕೊಂಡು ಅವು ವೇದಾಂತಗಳ ಅಂತರಾರ್ಥವನ್ನು ತಿಳ್ಕೊಂಡು ನಿನಗೆ ಸಮಯ ಎಲ್ಲಿ ಅಂದ್ರು ಅಂದ್ರ ಅವರು. ಅದಕ್ಕೆ ಅವ್ರಂದ್ರು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಮಂದಮತೆ ಅಂತೇಳಿ ಅವರು ಒಂದು 14 ಭಾಳ 34 ಇದ್ರದ್ದು ಮಾಡ್ಯಾರ ಅವರು ಸಂಸ್ಕೃತನಾಗ. ಕನ್ನಡನಾಗ ಒಬ್ಬರು ಯಾರೋ ಜ್ಞಾನಿಗಳು ಒಂದು 14 ನುಡಿ ಮಾಡ್ಯಾರ. ಅದರಾಗಿಂದು ಒಂದೇ 2 ನುಡಿ ಅಂದು ನಮ್ಮ ಈ ಸೇವಾ ನಾವು ಇವತ್ತು ಇದು ನೀವು ನನ್ನ ಜೋಡಿ ಒಂದು ಸ್ವಲ್ಪ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಮೂಢಮತಿ ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಮಂದಮತಿ, ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋಪಾಲಂ ಭಜ ಗೋಪಾಲಂ ಭಜ ಗೋಪಾಲಂ ಮಂದಮತೆ, ಭಜ ಗೋಪಾಲಂ ಭಜ ಗೋ
ಭಜ ಗೋಪಾಲಂ. ಪ್ರತಿದಿನ ಬೆಳಗು ಸಾಯಂಕಾಲವು ಪಕ್ಷವು ಮಾಸವು ಋತುವಯನಗಳು ಕಾಲವು ತಿರುಗುತ್ತ ಗತಿಸುವುದಾಯ್ತು. ಕಾಲವು ತಿರುಗುತ್ತ ಗತಿಸುವುದಾಯ್ತು ಬೆಳೆಯುತ್ತಲಿರುವುದು ಆಶಾವಾಯು. ಭಜ ಗೋವಿಂದಂ ಭಜ ಗೋವಿಂದ. ಸಮಯ ಆಗ್ಯದ ಸುಮ್ಮ ಅಷ್ಟೇ. ಅವ್ರು ಸುಮ್ಮ ಅಷ್ಟು ಏನು ಹೇಳ್ಯಾರ? ಬಾಲ್ಯವು ಕಳೆದಿ ಕ್ರೀಡೆಯ ನಾಡಿ ತಾರುಣ್ಯದಲ್ಲಿ ವಿಷಯವು ಕೂಡಿ ವೃದ್ಧಾಪ್ಯದಲ್ಲಿ ಚಿಂತೆಯು ಕಾಡಿ ಜನುಮವು ವ್ಯರ್ಥವೇ ಕಳೆಯುವೆ ಕೋಡಿ. ಭಜ ಗೋವಿಂದಂ ಭಜ ಗೋವಿಂದ. ಎಲ್ಲಿಯ ಹೆಂಡಿರು ಎಲ್ಲಿಯ ಮಕ್ಕಳು ಎಲ್ಲಿಯ ಇಷ್ಟರು ಎಲ್ಲಿಯ ಮಿತ್ರರು ಎಲ್ಲವೂ ನಿನ್ನಯ ಮನಸ್ಸಿನ ಭ್ರಮೆಯು ಮುಕ್ತಿಯ ಮಾರ್ಗಕ್ಕೆ ಮೋಹದ ಬಲೆಯು. ಭಜ ಗೋವಿಂದಂ ಭಜ ಗೋವಿಂದಂ. ಮನಸ್ಸಿನ ಮಲವನ್ನು ತೊಳೆಯಲು ಬೇಕು ಚಿತ್ತದ ಚಲನೆಯ ಅಳಿಯಲು ಬೇಕು ದೇವನ ದರ್ಶನವಾಗಲು ಬೇಕು ದೇಹದ ಸಾರ್ಥಕವಾಗಲು ಬೇಕು. ಭಜ ಗೋವಿಂದಂ ಭಜ ಗೋವಿಂದ. ವೇದಾಗಮಗಳ ಓದಿದರೇನು ವೃತ ಉಪವಾಸವ ಮಾಡಿದರೇನು ತೀರ್ಥಕ್ಷೇತ್ರಗಳ ತಿರುಗಿದರೇನು ಅಂತರ್ಯಾಮಿಯ ತಿಳಿಯದೆ ನೀನು. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದ. ಹಿಂಗ 14 ನುಡಿಗಳು. ಏನು ಮಾಡಿದ್ರೇನು? ವೇದಗಳನ್ನು ಓದಿದ್ರೇನು, ಶಾಸ್ತ್ರ ಓದಿದ್ರೇನು, ತೀರ್ಥಕ್ಷೇತ್ರಗಳನ್ನು ಮಾಡಿದ್ರೇನು, ಒಳಗಿರುವಂಥ ಆ ಪರವಸ್ತುವನ್ನು ನೀನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನೆಲ್ಲ ಇದು ಆಗ್ತದಪ್ಪ. ಅದಕ್ಕೆ ಏನೂ ಮಾಡಬೇಡ, ಭಗವಂತನ ನಾಮಸ್ಮರಣೆಯನ್ನು ಮಾಡು ಅಂತ ಹೇಳಿದರು. ಅಂಥ ಒಂದು ನಾಮವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ನಾವು ಮಾಡಿದ್ದೆ ಆದ್ರೆ ಗುರುಕೃಪೆಯಿಂದ ನಿಜವಾದ ನಮ್ಮ ಸ್ವರೂಪ ನಮ್ಮ ಅನುಭವಕ್ಕೆ ಬರ್ತದೆ. ಅಂಥ ಒಂದು ಅನುಭವ ಆ ತಾಯಿ ಜಗನ್ಮಾತೆ ನಮಗೆ ನಿಮಗೆ ನೀಡಲಿ. ಪರಮಹಂಸರು, ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾ ಮಾತೆ ಇವರೆಲ್ಲರ ಒಂದು ಕೃಪೆಯಿಂದ ಈ ಒಂದು ಕಾರ್ಯಕ್ರಮದ ಒಂದು ಫಲದ್ರೂಪವಾಗಿ ನಾವು ಏನಂತ ತಿಳ್ಕೊಬೇಕಂದ್ರೆ ಜಾಲೇತೆ ಜಾಲೆ ಆಗಿದ್ದು ಆಗಿ ಹೋಗ್ಯದು, ಜಾಲೇತೆ ಹೋವನಿಗೇನೆ ಆಗಿದ್ದು ಆಗಿಯೂ ಹೋಗ್ಯದು. ಆತಾತರಿ ವರ್ತಲೆ ಪಾಯಿಜೆ. ಇನ್ನರೆ ನಾವು ಜೀವನದೊಳಗೆ ಎದಕ್ಕೆ ಬಂದೆವು ಅಂತ ತಿಳ್ಕೊಂಡು ಸನ್ಮಾರ್ಗವನ್ನು ಅವಲಂಬಿಸಿ ಇಂಥ ಒಂದು ಆಶ್ರಮದ ಇಲ್ಲಿ ನಿತ್ಯ ಬರುತ್ತೆ ಬರ್ರಿ. ಮಾತೋಶ್ರೀಯವರಿಂದ ಅನುಭವಗಳನ್ನು ಕೇಳಿಕೊಂಡು ಜೀವನದ ಸತ್ಯವನ್ನು ಶೋಧ ಮಾಡಿಕೊಂಡು ಆ ಒಂದು ನಿಜವಾದ ಬ್ರಹ್ಮಾನಂದ ಸ್ಥಿತಿಯನ್ನು ಅನುಭವಿಸಲಿಕ್ಕೆ ನಾವು ನೀವುಗಳೆಲ್ಲ ಪ್ರಯತ್ನಿಸೋಣ, ಆ ಒಂದು ಅನುಭವವನ್ನು ಅನುಭವಿಸೋಣ ಅಂತ ಹೇಳ್ಕೊತ ಇಂಥ ಒಂದು ಅವಕಾಶ ನನಗೆ ನೀವು ಒದಗಿಸಿಕೊಟ್ಟಿದ್ದಕ್ಕೆ ಪೂಜ್ಯ ಮಾತೋಶ್ರೀಯವರಿಗೆ ನನ್ನ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸಿ ಕುರಿತಂಥ ನಿಮಗೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಏನೋ ಒಂದು ಸಲಿಗೆಯಿಂದ ಒಂದು ಪ್ರೇಮದಿಂದ ಸಮರ್ಥನೋಚಿದ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಎತ್ತೇನೆ. ಕ್ಷೀರ ನೀರ ನಿವಡತೀತಿ ರಾಜಹಂಸ ಬೋಧಿಸೈತಿ. ಈಗ ನೀರು ಹಾಲ ಇಟ್ಟರೆ ಅದರಾಗಿಂದ ನೀರು ಬಿಟ್ಟು ಹಾಲಷ್ಟೇ ತಗೋದಕ್ಕೆ ರಾಜಹಂಸ ಅಂತ. ಕ್ಷೀರ ನೀರ ನಿವಡಿತೀತಿ ರಾಜಹಂಸ ಬೋಲಿತಿ ಸಾರ ಸಾರ ಜಾಡತಿ ತೋ ಮಹಾನುಭಾವ. ಹಂಗೆ ಆ ಹಾಲಿನೊಳಗಿಂದ ನೀರು ಬಿಡ್ರಿ, ಏನು ಹೆಚ್ಚು ಕಡಿಮೆ ಆಗ್ಯದ ಅದನ್ನು ಬಿಡ್ರಿ, ಹಾಲಷ್ಟೇ ಸ್ವೀಕಾರ ಮಾಡಿ ಆನಂದದಿಂದ ನಾವು ಮುಂದಿನ ಜೀವನ ಆ ಒಂದು ತಾಯಿಯ ಸನ್ನಿಧಿ ಕಡೆ ಬ್ರಹ್ಮಾನಂದ ಪ್ರಾಪ್ತಿ ಕಡೆ ಸಾಗೋಣ ಅಂತ ಹೇಳ್ಕೊತ ನನ್ನ ಈ ಸೇವೆಗೆ ನಾನು ರಾಜಾವಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಜನನೀಂ ಶರಣಾಂ ದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇತಯು ಶ್ರೀತ್ವ ಪ್ರಣಾಮವನ್ನು ಇವತ್ತೆಯರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಜಗನ್ಮಾತೆಯ ಅಡಿದಾವರೆಗಳ
ಇವತ್ತಿನ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀಯುತ ಶಂಕರ್ ಅನಂತಪುರವರೇ, ಆತ್ಮೀಯ ತಾಯಂದಿರೇ, ಮಹನೀಯರೇ, ಮುದ್ದು ಮಕ್ಕಳೇ, ಪೂಜ್ಯ ಮಾತಾಜಿಯವರೇ, ಇಲ್ಲಿಯವರೆಗೂ ಕೂಡ ಅದ್ಭುತವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ, ಶ್ರೀಮಾತೆ ಶಾರದಾದೇವಿಯವರ ಜೀವನ ಮತ್ತು ಇನ್ನೂ ವಿಶಿಷ್ಟ ಅಂದರೆ ಸ್ವಾಮಿ ವಿವೇಕಾನಂದರ ಅದ್ಭುತವಾದ ಒಂದು ಕಾರ್ಯ, ಅದನ್ನೆಲ್ಲವನ್ನೂ ಕೂಡ 45 ನಿಮಿಷಗಳಲ್ಲಿ ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಶ್ರೀಮಾತೆ ಶಾರದಾದೇವಿಯವರ ಬಗ್ಗೆ ಕೇಳಿದ್ವಿ, ಈ ಹಿಂದ್ಗಡೆ ಉಪನ್ಯಾಸ ಆದವಾಗ ಶಾರದಾದೇವಿಯವರ ಬಗ್ಗೆ ಕೇಳಿದ್ವಿ. ಶ್ರೀರಾಮಕೃಷ್ಣರು ಒಪ್ಕೊಂಡಿದ್ರು. ಅದನ್ನು ಇವತ್ತು ಅನಂತಪುರ ಅವರು ಕಂಪ್ಲೀಟ್ ಮಾಡಿಬಿಟ್ರು. ಯಾಕಂತ ಹೇಳಿದರೆ ಈ ನವರಾತ್ರಿ ದೇವಿ ಅಂದ ತಕ್ಷಣವೇ ನಾವು ಶ್ರೀಮಾತೆಯವರನ್ನು ತಗೊಂಡು ಬಿಡ್ತೇವೆ. ಆದರೆ ಅದೇ ಶ್ರೀರಾಮಕೃಷ್ಣರು ಕೂಡ ದೇವಿಯನ್ನು, ಕಾಳಿಯನ್ನು ಕುರಿತು ಸಾಧನೆಯನ್ನು ಮಾಡಿ ಕಾಳಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾತ್ಮರು. ಅದರಿಂದ ಬಹಳ ಅಂದವಾಗಿ, ಬಹಳ ಅದ್ಭುತವಾಗಿ ಎಲ್ಲರಿಗೂ ಕೂಡ ತಿಳಿಯುವಂತಹ ಒಂದು ಶೈಲಿಯಲ್ಲಿ ಆ ಒಂದು ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಆಶ್ರಮದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತೆ 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 ಆಶ್ರಮಕ್ಕೆ ಬರಬೇಕು, ಮತ್ತು ತಮ್ಮ ಈ ಒಂದು ವಾಕ್ಸೇವೆಯನ್ನು ಮೇಲಿಂದ ಮೇಲೆ ನೀಡಬೇಕು ಅಂತ ಹೇಳಿ ಅನಂತಪುರವನ್ನು ನಾನು ಕೇಳ್ಕೊಳ್ತೇನೆ. ಈಗ ಶ್ರೀಯುತ ಹೆಗಡೆಯವರು ಬಂದು ಅವರಿಗೆ ಮಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಪರಿಚಯ ಆಗಿದ್ದು ನಮ್ಮ ಆಶ್ರಮದ ಛಾಯಾಶಿಲಾನಂದರಿಂದ ಅವರಿಗೂ ಕೂಡ ನಿಮಗೆ ಮುಂದಿನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಾಳೆ ಮುಂದೆ ಸರಿಯಾಗಿ 10:00 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದೇವಿ ಸ್ತುತಿ, ಭಜನೆ ಮತ್ತು ವಂಶಾಸುರವಾದ ಸ್ತೋತ್ರ. ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಲಲಿತಾ ಸಹಸ್ರನಾಮ. ನಾಳೆ ಆರತಿಯೆಲ್ಲ ಆದ ಮೇಲೆ ಮಂಜುನಾಥ ಮಂಡಳದಿಂದ ವಿಶೇಷ ಭಜನೆಯ ಒಂದು ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತು ಬೆಳಿಗ್ಗೆ ಆಶ್ರಮದ ಪ್ರಾರಂಭದಿಂದ ಭಜನೆಯ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈಗ ಜಯಕಾರದೊಂದಿಗೆ 2 ನಿಮಿಷ ಕೂತ್ಕೊಳ್ಬೇಕು. ಜಯಕಾರ ಮುಗಿಸ್ಕೊಂಡು ಹೋಗಬೇಕು.